ನಮಸ್ಕಾರ. ನನ್ನ ಹೆಸರು ರೂಪಾ. ಸೊ ಇಂದಿನ ಕ್ಲಾಸ್ನಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ BCOC 138 ಲಾಸ್ಟ್ ಸೆಷನ್ಸಲ್ಲೆಲ್ಲ ನಾವು ಅಬ್ಸರ್ವ್ ಮಾಡ್ತು ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ BCOC 131 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನೆಲ್ಲ ತಿಳ್ಕೊಂಡ್ವಿ. ಈ ಇಂದಿನ ಕ್ಲಾಸಲ್ಲಿ ಮೊದಲನೇ ಕ್ಲಾಸಲ್ಲಿ ಅದರಲ್ಲೂ ಕಾಸ್ಟ್ ಅಕೌಂಟಿಂಗ್ ಅಂದರೆ ವೆಚ್ಚ ಲೆಕ್ಕಪತ್ರ ನಿರ್ವಹಣೆ ವೆಚ್ಚ ಲೆಕ್ಕಪತ್ರ ನಿರ್ವಹಣೆಯ ಬಗ್ಗೆ ಮಾತಾಡೋಣ. ಈಗ ಕಾಸ್ಟ್ ಅಕೌಂಟಿಂಗ್ ಅಂದರೆ ಕಾಸ್ಟ್ ಅಂದ್ರೆ ಏನು? ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚ. ಸೊ ವೆಚ್ಚ ಎಷ್ಟಾಗುತ್ತೆ, ಏನಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತೆ ಫೈನಾನ್ಷಿಯಲ್ ಅಕೌಂಟಿಂಗ್ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಿಪೇರ್ ಮಾಡಿದ್ವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ ಹಣಕಾಸು ಲೆಕ್ಕಪತ್ರಗಳು. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಲಾಸ್ಟ್ ಕ್ಲಾಸಲ್ಲ, ಲಾಸ್ಟ್ ಸೆಷನ್ಸ್ ಅಲ್ಲೆಲ್ಲ ನೋಡಿದ್ದೀವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಇದ್ದು ಕೂಡ ಕಾಸ್ಟ್ ಅಕೌಂಟಿಂಗ್ ಹಣಕಾಸು ಲೆಕ್ಕಪತ್ರನೂ ನಾವು ಪ್ರಿಪೇರ್ ಮಾಡ್ತೀವಿ. ಹಣಕಾಸು ಲೆಕ್ಕಪತ್ರದಲ್ಲೂ ಹಣಕಾಸಿನ ಬಗ್ಗೆ ಸಂಬಂಧಪಟ್ಟಿರೋ ಹಾಗೇನೆ ಮಾರಾಟ ಮತ್ತೆ ಗುತ್ತಿಗೆ ವ್ಯವಹಾರ, ಉತ್ಪಾದನೆ ವ್ಯವಹಾರ, ಅವುಗಳ ಬಗ್ಗೆ ಎಲ್ಲ ನಾವು ಮಾತಾಡೋದಾದ್ರೆ, ಇಲ್ಲ ಕಾಸ್ಟ್ ಅಕೌಂಟಿಂಗ್ ಈ ವೆಚ್ಚ ಲೆಕ್ಕಪತ್ರ ಏನಕ್ಕೆ ಬೇಕು, ಏನು ನೆಸೆಸರಿ, ಯಾವ ಒಂದು ಕಾರಣಕ್ಕೋಸ್ಕರ ನಾವು ಅಕೌಂಟಿಂಗ್ ನ ಕಲಿಬೇಕು. ಕಾಸ್ಟ್ ಅಕೌಂಟಿಂಗ್ ವೆಚ್ಚ ಲೆಕ್ಕಪತ್ರ, ಅದರಲ್ಲೂ ಯಾವ ಒಂದು ಕಂಪನಿಗಳಿಗೆ ಮಾತ್ರ ಇದು ಅನುಕೂಲಕರವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳೋಣ. ಮೇಜರ್ ಆಗಿ ನಮ್ಗೆ ಲೆಕ್ಕಪತ್ರದಲ್ಲಿ 3 ತರ ವಿಧಗಳಿದ್ದಾವೆ. ಅದರಲ್ಲಿ ಮೇಜರ್ ಆಗಿ ಹಣಕಾಸು ವ್ಯವಹಾರದ ಬಗ್ಗೆ ತಿಳ್ಕೊಂಡಿದ್ದಾಗಿದೆ. ಈಗ ವೆಚ್ಚದ ಬಗ್ಗೆ ತಿಳ್ಕೊಬೇಕಂದ್ರೆ ಇದು ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ನಾವು ಇದನ್ನ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಮೊದಲು ನಾವು ಗಮನಿಸ್ಬೇಕಾಗತ್ತೆ. ಮೊದಲನೇದಾಗಿ ನಾವು ಈ ವೆಚ್ಚ ಮೇಜರ್ ಆಗಿ ಎಲ್ಲಾ ಒಂದು ಕಂಪನಿಗಳಲ್ಲೂ ಎಲ್ಲಾ ಒಂದು ಸಂಸ್ಥೆಗಳಲ್ಲೂ ಕೂಡ ವೆಚ್ಚ ಆಗುತ್ತೆ. ಆದ್ರೆ ಮುಖ್ಯವಾಗಿ ವೆಚ್ಚ ಎಲ್ಲಿ ಯಾವ ಒಂದು ಕಂಪನಿಗಳಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವ ಒಂದು ವಸ್ತುವನ್ನ ನೀವು ಮೇಜರ್ ಆಗಿ ನಾವು ಈ ವೆಚ್ಚ ಲೆಕ್ಕಪತ್ರಗಳನ್ನು ನಾವು ಬಳಸ್ತೀವಿ. ಅಲ್ಲಿ ಯಾವ ತರ ಬಳಸ್ತೀವಿ, ಯಾವ ಒಂದು ಸಿಸ್ಟಮ್ ಅಥವಾ ಯಾವ ಒಂದು ಫಾರ್ಮ್ಯಾಟ್, ಯಾವ ಒಂದು ಟೆಕ್ನಿಕ್ಸ್ ಆಗಿರ್ಬೋದು, ಯಾವ ಒಂದು ಅಂಶಗಳಾಗಿರ್ಬೋದು, ಅಥವಾ ಯಾವ್ದನ್ನ ಇಟ್ಕೊಂಡು ನಾವು ಬಳಸ್ತೀವಿ ನಾವು ವೆಚ್ಚ ಲೆಕ್ಕಪತ್ರ ಅನ್ನೋದನ್ನ ನೋಡ್ತಾ ಹೋದ್ರೆ ಅಲ್ಲಿ ನಮ್ಗೆ ಮೇಜರ್ ಆಗಿ ಬರೋದು ಯಾವುದೇ ಒಂದು ಪ್ರಾಡಕ್ಟ್ ನ ಅಥವಾ ಯಾವುದೇ ಒಂದು ವಸ್ತುನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅಥವಾ ಅದನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಸಲಕರಣೆ ಆಗಿರ್ಬೋದು, ಅದಕ್ಕೆ ಬೇಕಾಗುವಂತಹ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗುವಂತಹ ಕಾರ್ಖಾನೆಯಲ್ಲಿ ಬೇಕಾಗುವಂತಹ ಕೆಲಸಗಾರರಾಗಿರ್ಬಹುದು, ಲೇಬರ್ಸ್ ಆಗಿರ್ಬೋದು, ಅದು ಅಲ್ದಿರ ಇತರೆ ಖರ್ಚುಗಳಾಗಿರ್ಬೋದು, ಇದನ್ನೆಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಅಥವಾ ಒಂದು ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತದೆ ಅದನ್ನ ಯಾವ ರೀತಿಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಆ ಒಂದು ವಸ್ತುನ ನಾವು ಮಾರ್ಕೆಟಿಗೆ ಅಥವಾ ಮಾರಾಟಕ್ಕೆ ಬಿಟ್ಟಾಗ ಎಷ್ಟು ಬೆಲೆಯನ್ನು ಇಡಬೇಕಾಗತ್ತೆ. ಈ ಪ್ರತಿಯೊಂದು ವ್ಯವಹಾರವನ್ನು, ಈ ಪ್ರತಿಯೊಂದು ಕ್ಯಾಲ್ಕುಲೇಷನ್ ನಾವು ಈ ವೆಚ್ಚ ಲೆಕ್ಕಪತ್ರದಲ್ಲಿ ಬಳಸ್ತೀವಿ. ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡ್ತು ಅಂದ್ರೆ ಈ ವೆಚ್ಚ ಲೆಕ್ಕಪತ್ರದಲ್ಲಿ ನಾವು ಮುಖ್ಯವಾಗಿ ನೋಡೋದು ಅಂದ್ರೆ ಒಂದು ಪ್ರಾಡಕ್ಟ್ ಅಥವಾ ಒಂದು ವಸ್ತುವನ್ನ ನಾವು ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಯಾವ್ದಾದ್ರು ತಗೊಳ್ಳಿ, ಒಂದು ಸಿಸ್ಟಮ್ ಆಗಿರ್ಬೋದು, ಅಥವಾ ಒಂದು ಶೂ ಕಂಪ್ನಿ ಆಗಿರ್ಬೋದು, ಅಥವಾ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಕಂಪ್ನಿ ಆಗಿರ್ಬೋದು, ಯಾವುದೇ ಒಂದು ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ಸ್ ಇಂದ ಫಿನಿಶ್ಡ್ ಗುಡ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ ನ ಕಸ್ಟಮರ್ ಯೂಟಿಲೈಸ್ ಮಾಡೋ ಹಾಗೆ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಖರ್ಚು ವೆಚ್ಚಗಳನ್ನೆಲ್ಲ ನಾವು ಪ್ರತಿಯೊಂದು ನಿರ್ವಹಣೆ ಅಥವಾ ಲೆಕ್ಕಪತ್ರದಲ್ಲಿ ನಮೂದಿಸಿ ಅದರ ಮುಖಾಂತರ ನಾವು ಒಂದು ಪ್ರೈಸ್ ಅಂದ್ರೆ ಬೆಲೆಯನ್ನು ನಾವು ನಿಖರಗೊಳಿಸೋದಕ್ಕೆ ನಾವು ಈ ವೆಚ್ಚ ಲೆಕ್ಕಪತ್ರವನ್ನ ಬಳಸ್ತೀವಿ. ಸೊ ಅದರಿಂದ ನಾವು ಈ ವೆಚ್ಚ ಲೆಕ್ಕಪತ್ರದ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಮುಖ್ಯವಾಗಿ ಬೇಕಾಗುತ್ತೆ. ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಮುಖ್ಯವಾಗಿ ಬೇಕಾಗುತ್ತೆ. ಅದು ಬಿಟ್ಟು ನಾರ್ಮಲ್ ಆಗಿ ಈ ಹಣಕಾಸಿನ ವ್ಯವಹಾರಗಳು, ಈ ಹಣಕಾಸಿನ ವ್ಯವಹಾರ ಅಂದ್ರೆ ಸಾಮಾನ್ಯವಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಬಿಸ್ನೆಸ್ ಅಲ್ಲಿ ಓವರ್ ಆಲ್ ಒಂದು ಕಂಪನಿಯಲ್ಲಿ ಓವರ್ ಆಗಿ ಯಾವ್ದಾದ್ರು ಒಂದು ಫರ್ನಿಚರ್ ಪರ್ಚೇಸ್ ಮಾಡಿದ್ವಾ, ಅಥವಾ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಏನಾದ್ರು ರನ್ ಮಾಡೋದಕ್ಕೆ ಏನಾದ್ರು ಯೂಟಿಲೈಸ್ ಮಾಡಿದ್ವಾ, ಆ ಒಂದು ಕಂಪನಿಯಲ್ಲಿ ಓವರ್ ಆಲ್ ಆಗಿ ಒಂದು ಖರ್ಚು ಎಷ್ಟಾಯ್ತು ಅದನ್ನ ನೋಡೋದಕ್ಕೆ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಥವಾ ಹಣಕಾಸಿನ ಲೆಕ್ಕಪತ್ರ ನಿರ್ವಹಣೆ ಮಾಡಿದ್ರೆ ಈ ವೆಚ್ಚ ಬಂದು ಪರ್ಟಿಕ್ಯುಲರ್ ಆಗಿ ಒಂದು ಉತ್ಪಾದನೆ ಕಂಪನಿಗಳು ಅಂದ್ರೆ ಉತ್ಪಾದನಾ ಕಾರ್ಖಾನೆಗಳಲ್ಲಿ ಮಾತ್ರ, ಅದರಲ್ಲೂ ಕೂಡ ನಾವು ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟಿಗೆ ಎಷ್ಟಾಗುತ್ತೆ ಅದ್ರ ಮೇಲೆ ನಾವು ಬೆಲೆಯನ್ನು ನಾವು ಫಿಕ್ಸ್ ಮಾಡೋದಕ್ಕೆ
ಉಪಯುಕ್ತವಾಗಿದೆ. ನಂತರ ಹಾಗಾದ್ರೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ನಾವು ಮೇಜರ್ ಆಗಿ ಉಪಯೋಗಿಸೋದು ಕಾರ್ಖಾನೆಗಳಲ್ಲಿ ಅಂತ ಗೊತ್ತಾಗಿದೆ. ಹಾಗಾದ್ರೆ ಅದ್ರ ಡೆಫಿನೇಷನ್ ಏನು, ವ್ಯಾಖ್ಯಾನ ಹೇಗ್ ನಾವು ಹೇಳ್ಬಹುದು? ಸೊ ಕಾಸ್ಟ್ ಅಕೌಂಟಿಂಗ್ ಎನ್ನುವುದು ನಿರ್ವಹಣಾ ಲೆಕ್ಕಪತ್ರ. ನಿರ್ವಹಣಾ ಅಂದ್ರೆ ಬೇರೆ ಏನು ಅಲ್ಲ, ಮ್ಯಾನೇಜರಿಯಲ್ ಅಕೌಂಟಿಂಗ್ ಅಂತ ನಾವು ಹೇಳ್ಬೋದು. ನಿರ್ವಹಣಾ ಲೆಕ್ಕಪತ್ರ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಸೊ ಅದ್ರ ಡಿಸಿಷನ್ ತಗೊಬೇಕಾಗತ್ತೆ, ಅಮೌಂಟ್ ನ ಸ್ಯಾಂಕ್ಷನ್ ಮಾಡ್ಬೇಕಾಗತ್ತೆ. ಆ ಅಮೌಂಟ್ ನ ನಾವು ಸ್ಯಾಂಕ್ಷನ್ ಮಾಡಿದ್ಮೇಲೆನೆ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಅನ್ನೋದು ಏನಿರುತ್ತೋ ಅದನ್ನ ನಾವು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಒಂದು ಪ್ರೊಡಕ್ಷನ್ ಪ್ರೋಸೆಸ್ಗೆ ಬೇಕಾದಷ್ಟು ಅಮೌಂಟ್, ಬೇಕಾದಷ್ಟು ಎಂಪ್ಲಾಯೀಸ್ ಅಥವಾ ರಾ ಮೆಟೀರಿಯಲ್ಸ್ ಇದು ಯಾವುದು ಇಲ್ದೇನೆ ಯಾವ ಒಂದು ಕಾರ್ಖಾನೆ ಕೂಡ ರನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿರ್ವಹಣಾ ಲೆಕ್ಕಪತ್ರ ಅದು ಒಂದು ರೂಪವಾಗಿದೆ ಅಂತ ಹೇಳ್ಬಹುದು. ಸೊ ನಿರ್ವಹಣಾ ಲೆಕ್ಕಪತ್ರ ಅಂದ್ರೆ ಇಟ್ಸ್ ಅ ಮ್ಯಾನೇಜರಿಯಲ್ ಅಕೌಂಟಿಂಗ್. ಇದ್ರಲ್ಲಿ ಮೇಜರ್ ಆಗಿ ಉತ್ಪಾದನೆಯ ಪ್ರತಿ ಹಂತ ಅಂದ್ರೆ ಬೇರೆ ಏನಿಲ್ಲ, ಪ್ರತಿಯೊಂದು ಸ್ಟೇಜು, ಪ್ರತಿಯೊಂದು ಪ್ರಾಡಕ್ಟ್ ಇಂಡಿವಿಜುವಲ್ ಆಗಿ ಒಂದೊಂದು ಪ್ರಾಡಕ್ಟ್ ಎಷ್ಟು, ಯಾಕಂದ್ರೆ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಅಷ್ಟೇ ಒಂದ್ ಪ್ರಾಡಕ್ಟ್ ಬೇಕು, ಬಲ್ಕ್ ಅಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆಯೋ ಅಷ್ಟು ನಾವು ಪರ್ಚೇಸ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಕಸ್ಟಮರ್ಸ್ಗೆ ಏನಿದ್ರು ಒಂದು ಪ್ರಾಡಕ್ಟ್ ಬೆಲೆ ಎಷ್ಟು ಅಂತ ಕೇಳಿದೆ. ಹಾಗೇನೆ ಕಂಪನಿಲೂ ಅಷ್ಟೇ ಒಂದು ಪ್ರಾಡಕ್ಟಿಗೆ ಅಥವಾ ಒಂದು ವಸ್ತುವಿನ ನಿಖರವಾದ ಬೆಲೆ ಎಷ್ಟು ಅಂತ ಫಿಕ್ಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಖರ್ಚು ವೆಚ್ಚಗಳು ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೇನೆ ನಾವು ಕಾಸ್ಟ್ ಅಕೌಂಟಿಂಗ್ ನ ಬಳಸಲೇಬೇಕಾಗತ್ತೆ. ಇಲ್ಲಿನ ಉತ್ಪಾದನೆಯ ಪ್ರತಿ ಹಂತ, ಉತ್ಪಾದನೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಎವ್ರಿ ಸ್ಟೆಪ್, ಸೊ ಪ್ರತಿ ಹಂತದಲ್ಲೂ ವೇರಿಯಬಲ್ ವೆಚ್ಚಗಳು ಅಂತ ಹೇಳ್ಬೋದು. ವೇರಿಯಬಲ್ ಅಂದ್ರೆ ಏನಿಲ್ಲ, ಚೇಂಜಸ್ ಆಗ್ತಾ ಇರುವಂತಹ ಖರ್ಚು ವೆಚ್ಚಗಳು. ಯಾಕಂದ್ರೆ ಯಾವಾಗ್ಲೂ ಫಿಕ್ಸ್ಡ್ ಆಗಿರೋದಿಲ್ಲ, ಒಂದಷ್ಟು ಖರ್ಚುಗಳು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷನೂ ಅಮೌಂಟ್ ಫಿಕ್ಸ್ಡ್ ಆಗಿರೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಥವಾ ಮಾರ್ಕೆಟ್ ಇನ್ಫ್ಲೇಷನ್ ರೇಟ್ಸ್ ಪ್ರತಿಯೊಂದೂ ವೇರಿಯೇಷನ್ಸ್ ಆಗ್ತಾ ಇರೋದ್ರಿಂದ, ಚೇಂಜಸ್ ಆಗ್ತಾ ಇರೋದ್ರಿಂದ, ಬದಲಾವಣೆ ಆಗೋದ್ರಿಂದ ನಾವು ಪರ್ಚೇಸ್ ಮಾಡುವಂತಹ ರಾ ಮೆಟೀರಿಯಲ್ಸ್ ಮೇಲೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಹಾಗೇನೆ ಪೇ ಮಾಡುವಂತಹ ಸ್ಯಾಲರಿ ವೇಜಸ್ ಕೊಡುವಂತಹ ಎಂಪ್ಲಾಯೀಸ್ಗೂ ಚೇಂಜಸ್ ಆಗೋ ಚಾನ್ಸಸ್ ಇರೋದ್ರಿಂದ ವೇರಿಯಬಲ್ ವೆಚ್ಚಗಳು ಅಂತ ನಾವು ಹೇಳ್ಬೋದು. ಹಾಗೇನೆ ನೀವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ, ಪ್ರತಿ ಸಲ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಒಂದೇ ಕ್ವಾಂಟಿಟಿಯಲ್ಲಿ ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವರ್ಷದಲ್ಲಿ ನಾವು ಒಂದು 6 ಮಂತ್ಸ್ಗೆ ಅಥವಾ 3 ಮಂತ್ಸ್ಗೆ ಎಕನಾಮಿಕ್ ಆರ್ಡರ್ ಪೀರಿಯಡ್ ಅಂತ ನಾವು ಹೇಳ್ಬೋದು. ಈ ಆರ್ಡರ್ ಪೀರಿಯಡ್ ಅಂದ್ರೆ ಏನು, ಒಂದು ವರ್ಷದಲ್ಲಿ ಎಷ್ಟು ಸಾಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಪ್ರತಿ ಸಾಲಿನೂ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದನ್ನ ನಾವು ಯಾವ ರೀತಿ ಡಿಸೈಡ್ ಮಾಡ್ತೀವಿ. ಲಾಸ್ಟ್ ಇಯರ್ ಕಸ್ಟಮರ್ಸ್ ಹೇಗ್ ನಮ್ಮ ಗೂಡ್ಸ್ ನ ಪರ್ಚೇಸ್ ಆಗ್ತಾ ಇದೆ, ಫ್ಲೋ ಆಫ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಪ್ರಾಡಕ್ಟ್ಸ್ ಹೇಗ್ ಫ್ಲೋ ಆಗ್ತಾ ಇದೆ, ಸೊ ಬೇಗ ಫ್ಲೋ ಆಗ್ತಾ ಇದೆಯಾ ಅಥವಾ ಹಾಗೆ ಡಂಪ್ಡ್ ಆಗಿದೆಯಾ, ಪ್ರತಿಯೊಂದು ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ನಾವು ಕ್ವಾಂಟಿಟಿನ ಡಿಸೈಡ್ ಮಾಡ್ತೀವಿ. ಸೊ ಆ ಕ್ವಾಂಟಿಟಿ ಮೇಲೆ ನಿಮ್ಗೆ ರಾ ಮೆಟೀರಿಯಲ್ಸ್ ಮತ್ತೆ ಲೇಬರ್ ಕಾಸ್ಟ್ ಎಲ್ಲ ಕೂಡ ವೇರಿಯೇಷನ್ಸ್ ಆಗುತ್ತೆ. ಅದರಿಂದ ಇಲ್ಲಿ ನಾವು ವೇರಿಯಬಲ್ ವೆಚ್ಚಗಳು, ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ವೇರ್ ಹೌಸಸ್ ಬೇಕಾಗುತ್ತೆ, ಅಥವಾ ಒಂದಷ್ಟು ಮೆಷಿನ್ಸ್ ಬೇಕಾಗುತ್ತೆ, ದೊಡ್ಡ ದೊಡ್ಡ ಮೆಷಿನ್ಗಳು ಬೇಕಾಗುತ್ತೆ, ಫರ್ನಿಚರ್ಸ್ ಬೇಕಾಗುತ್ತೆ. ಅದನ್ನೆಲ್ಲ ನಾವು ಅಟ್ ಎ ಟೈಮ್ ನಾವು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಆಗ ನಾವೇನ್ ಮಾಡ್ತೀವಿ, ಗುತ್ತಿಗೆ ವೆಚ್ಚ ಅಂದ್ರೆ ಏನಿಲ್ಲ, ಲೀಸಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಲೀಸಲ್ಲಿ ಪರ್ಚೇಸ್ ಮಾಡಿದ್ರೆ ಲೀಸ್ಗೂ ಅಮೌಂಟ್ ಪೇ ಮಾಡ್ಬೇಕಲ್ವಾ, ಆ ಒಂದು ವೆಚ್ಚನೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಗುತ್ತಿಗೆ ವೆಚ್ಚದಂತಹ ಸ್ಥಿರ ವೆಚ್ಚಗಳನ್ನು ನಿರ್ಣಯಿಸುವ ಮೂಲಕ ಒಟ್ಟು ಉತ್ಪಾದನಾ ವೆಚ್ಚವನ್ನು, ಒಟ್ಟು ಅಂದ್ರೆ ಟೋಟಲ್ ಆಗಿ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎರಡನ್ನೂ ಹೇಳ್ಬೋದು, ಉತ್ಪಾದನಾ ವೆಚ್ಚ, ಅದನ್ನೇನೆ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಪ್ರಿಪೇರ್ ಮಾಡೋದು. ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಬೇರೆ ಏನು ಅಲ್ಲ, ವೆಚ್ಚ ಲೆಕ್ಕಪತ್ರ ನಿರ್ವಹಣೆ ಯಾವ ರೀತಿ ನಾವು ಮಾಡ್ತೀವಿ ಅಂದ್ರೆ, ಒಂದು ಪ್ರಾಡಕ್ಟ್ ಯಾವುದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕಾದ್ರೆ, ಉತ್ಪಾದನೆ ಆಗ್ಬೇಕಾದ್ರೆ ಅದಕ್ಕಾಗುವಂತಹ ಎಲ್ಲಾ ತರದ ವೆಚ್ಚಗಳನ್ನು, ವೇರಿಯಬಲ್ ವೆಚ್ಚ ಆಗಿರ್ಬೋದು, ಸ್ಥಿರ ವೆಚ್ಚ ಆಗಿರ್ಬೋದು, ಗುತ್ತಿಗೆ ವೆಚ್ಚದಂತ ಆಗಿರ್ಬೋದು, ಅಂದ್ರೆ ಒಟ್ಟಾರೆ ಕೂಡಿಸಿದಾಗ ಒಂದು ಉತ್ಪಾದನಾ ವೆಚ್ಚ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ
ಕರಿಬಹುದು. ಹಾಗಾದ್ರೆ ನೀವು ಕೇಳ್ಬೋದು, ಈ ರೀತಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಯಾವ ವೆಚ್ಚಗಳನ್ನೆಲ್ಲ ಸೇರಿಸಿರ್ತೀವೋ ಅದನ್ನೆಲ್ಲ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾಡೋದಕ್ಕಾಗೋದಿಲ್ವಾ? ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗು ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗು ಮತ್ತೆ ಪ್ರಿಪೇರ್ ಮಾಡಬೇಕು. ಇದಕ್ಕೆ ಅದರದ್ದೇ ಆದ ಒಂದಷ್ಟು ಎಂಪ್ಲಾಯೀಸ್ ಬೇಕು ಪ್ರಿಪೇರ್ ಮಾಡೋದಕ್ಕೆ, ಮತ್ತೆ ಅದರದ್ದೇ ಆದ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬೇಕು, ಮತ್ತಷ್ಟು ನಮ್ಗೆ ಖರ್ಚಾಗತ್ತಲ್ವಾ? ಆಲ್ರೆಡಿ ನಮ್ಮ ಕಂಪ್ನಿಲಿ ಹಣಕಾಸಿನ ನಿರ್ವಹಣೆ ಮಾಡೋರು ಇರ್ತಾರೆ, ಅವರೇ ಇದನ್ನ ಮೇಂಟೈನ್ ಮಾಡೋದಕ್ಕೆ ಆಗಲ್ವಾ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರ ತಲೆಯಲ್ಲೂ ಬಂದೇ ಬರುತ್ತೆ. ಆದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಬರೀ ಹಣಕಾಸಿನ ವ್ಯವಹಾರ, ಹಣಕಾಸು ಅಂದ್ರೆ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಫಂಡ್ ರಿಲೀಸ್ ಮಾಡ್ಬೋದು, ಅದು ನಮ್ಗೆ ವರ್ತ್ ಇದೆಯಾ ಇಲ್ವಾ, ಮತ್ತೆ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ವೈಸ್ ಕ್ಯಾಲ್ಕುಲೇಷನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಡೆಯೋದಿಲ್ಲ. ಫೈನಾನ್ಷಿಯಲ್ ಅಕೌಂಟಿಂಗ್ ಓವರ್ ಆಲ್ ಒಂದು ಬಿಸ್ನೆಸ್, ಒಂದು ಕಂಪನಿಯ ಒಟ್ಟಾರೆ ಸೇರಿಸಿದ್ರೆ ಒಂದು ಕಂಪನಿ ಆಗು ಹೋಗುಗಳು, ಲಯಬಿಲಿಟೀಸ್ ಎಷ್ಟಿರ್ಬೋದು, ಅಸೆಟ್ಸ್ ಎಷ್ಟಿರ್ಬೋದು, ಅಸೆಟ್ಸ್ ಎಷ್ಟು ಪರ್ಚೇಸ್ ಮಾಡಿದೀವಿ, ಟೋಟಲ್ ಖರ್ಚು ಎಷ್ಟಾಗಿದೆ, ಟೋಟಲ್ ಸೇಲ್ ಎಷ್ಟಾಗಿದೆ, ಎಷ್ಟು ತರದ ಪರ್ಚೇಸ್ ಮಾಡಿದೀವಿ, ಪರ್ಚೇಸ್ ಅಲ್ಲಿ ಎಲ್ಲಾ ಪರ್ಚೇಸ್ಗಳು ಸೇರ್ಕೊಂಡಿರುತ್ತೆ. ಪರ್ಚೇಸ್ ಅಂದ್ರೆ ಒಂದು ಕಂಪನಿಯಲ್ಲಿ ಒಂದು ಚೇರ್, ಫರ್ನಿಚರ್ ಇಂದ ಹಿಡಿದು ರಾ ಮೆಟೀರಿಯಲ್ಸ್ ಎಲ್ಲಾನು ಸೇರ್ಕೊಂಡಿರುತ್ತೆ ಪರ್ಚೇಸಸ್. ಅವಾಗ ನಮ್ಗೆ ಇನ್ ಡೆಪ್ತ್ ಆಗಿ ಒಂದು ಪ್ರಾಡಕ್ಟ್ ಪ್ರೈಸ್ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣದಿಂದ ಫೈನಾನ್ಷಿಯಲ್ ಅಕೌಂಟಿಂಗ್, ಹಣಕಾಸಿನ ವ್ಯವಹಾರ, ಅದನ್ನ ನಾವಿಲ್ಲಿ ಬಳಸೋದಿಕ್ಕೆ ಆಗೋದಿಲ್ಲ. ಸೊ ಅದರದ್ದಲ್ಲೇ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲೇ ಅದರದೇ ಆದ ಒಂದಷ್ಟು ಮಿತಿಗಳಿರೋದ್ರಿಂದ, ಅಂದ್ರೆ ಲಿಮಿಟೇಷನ್ಸ್ ಇರೋದ್ರಿಂದ ನಾವು ಕಾಸ್ಟ್ ಅಕೌಂಟಿಂಗು, ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಾವು ಕಾಸ್ಟ್ ಅಕೌಂಟಿಂಗು ಅತ್ಯವಶ್ಯಕ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲ, ನಾರ್ಮಲ್ ಕಂಪನಿ ಆದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದ್ರೆ ಸಾಕು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಿರ್ವಹಣಾ ಲೆಕ್ಕಪತ್ರ ಅಂತ ಹೇಳ್ಬೋದು. ಒಂದು ಡಿಸಿಷನ್ ತಗೊಳ್ಳೋದಿಕ್ಕೆ, ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿ ಡಿಸಿಷನ್ ತಗೊಳ್ಳೋದಿಕ್ಕೆ ಈ ಎರಡು ತರದ ಅಕೌಂಟಿಂಗ್ ನಮ್ಗೆ ನೆಸೆಸರಿ ಆಗೇ ಆಗುತ್ತೆ. ಯಾವ ಒಂದು ಕಂಪನಿಯಲ್ಲಿ ಉತ್ಪಾದನಾ ಕಾರ್ಖಾನೆಗಳಿರುತ್ತೋ ಅಂತಹ ಒಂದು ಕಂಪನಿಗೆ ಕಾಸ್ಟ್ ಅಕೌಂಟಿಂಗು ಮುಖ್ಯವಾಗಿ ಬೇಕಾಗಿರುತ್ತೆ. ಹೌದು, ಕಾಸ್ಟ್ ಅಕೌಂಟಿಂಗ್ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಖರ್ಚಾಗಿರುತ್ತೆ, ಯಾಕಂದ್ರೆ ಅದಕ್ಕೆ ಆದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ, ಅದಕ್ಕೆ ಆದ ಒಂದು ಅಕೌಂಟೆಂಟ್ ಪರ್ಸನ್ ಬೇಕಾಗಿರುತ್ತೆ. ಸೊ ಅದರಿಂದ ಅದಕ್ಕೆ ಆಗುವಂತ ಒಂದಷ್ಟು ಖರ್ಚುಗಳು ಇದ್ದೇ ಇರುತ್ತೆ. ಆದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂದ್ರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇವಾಗ ಜಾನ್ಸನ್ ಕಂಪನಿ ತಗೊಂಡಿರ್ಬೋದು, ಅಥವಾ ಪ್ರಾಕ್ಟರ್ ಅಂಡ್ ಗ್ಯಾಮ್ಲಿಂಗ್ ಕಂಪನಿ ತಗೊಳ್ಬೋದು. ಸೊ ನೀವು ಎಷ್ಟೊಂದು ಕಂಪ್ನಿಗಳನ್ನ ತಗೊಂಡ್ರೆ, ಟಾಟಾ ತಗೊಳ್ಬೋದು, ITC ತಗೊಳ್ಬೋದು. ಸೊ ಅವರು ಒಂದು ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಸೊ ಸುಮಾರು ಪ್ರಾಡಕ್ಟ್ಸ್ ಗಳನ್ನ ಅವರು ಕಾನ್ಸಂಟ್ರೇಷನ್ ಮಾಡ್ತಾರೆ. ಪ್ರಾಡಕ್ಟ್ ಲೈನ್ ಆಗಿರ್ಬೋದು, ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮತ್ತೆ ಒಂದೇ ಪ್ರಾಡಕ್ಟ್ ಅಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಆಗಿರ್ಬಹುದು. ಸುಮಾರು ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅಂತಹ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಬೇಕಾಗಿರುತ್ತೆ. ಯಾಕಂದ್ರೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಸುಮಾರು ಟೆಕ್ನಿಕ್ಸ್ ಗಳಿದೆ. ಹೇಗೆ ನಾವು ಆದಷ್ಟು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ನ ರಿಡ್ಯೂಸ್ ಮಾಡಬೇಕು, ಯಾಕಂದ್ರೆ ವೆಚ್ಚನ ನಾವು ಆದಷ್ಟು ಕಮ್ಮಿ ಮಾಡಿದ್ರೆ ಪ್ರೈಸ್ ನ ಫಿಕ್ಸ್ ಮಾಡೋದಕ್ಕೂ ನಮ್ಗೆ ಯೂಸ್ಫುಲ್ ಆಗುತ್ತೆ. ಪ್ರೈಸ್ ನಾವು ಫಿಕ್ಸ್ ಯಾಕಂದ್ರೆ ಒಂದು ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತು ಅಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ನ ಬೆಲೆ ಜಾಸ್ತಿ ಇತ್ತು ಅಂದ್ರೆ ಕಸ್ಟಮರ್ಸ್ ಪರ್ಚೇಸ್ ಮಾಡೋದಕ್ಕೆ ಹಿಂದೆ. ಅದೇ ಅಫೋರ್ಡಬಲ್ ಪ್ರೈಸ್, ಓಕೆ ಪರ್ಚೇಸ್ ಮಾಡಬಹುದು ಅನ್ನುವಂತ ಪ್ರೈಸ್ ನಲ್ಲಿ ಆದಷ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತು ಅಂದ್ರೆ ಕಸ್ಟಮರ್ಸ್ ಕೂಡ ಪರ್ಚೇಸಿಂಗ್ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಎಲ್ಲಾ ಉದ್ದೇಶಗಳಿಂದ ನಮಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಒಂದು ಕಂಪನಿ, ಅದರಲ್ಲೂ ಉತ್ಪಾದನೆಯ ಕಂಪನಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಮತ್ತು ಮುಖ್ಯವಾಗಿ ಇದ್ರದ್ದು ಮುಖ್ಯ ಉದ್ದೇಶಗಳೇನು? ಸೊ ಕಾಸ್ಟ್ ಅಕೌಂಟಿಂಗ್ ನಾವು ಪ್ರಿಪೇರ್ ಮಾಡೋದ್ರಿಂದ ಏನೇನು ಉದ್ದೇಶಗಳು, ಅಂದ್ರೆ ಯಾವ ತರ ನಮ್ಗೆ ಆಬ್ಜೆಕ್ಟಿವ್ಸ್ ಗಳಿರುತ್ತೆ, ಇದನ್ನ ನಾವು ಪ್ರಿಪೇರ್ ಮಾಡೋದ್ರಿಂದ ನಾವು ಗೊತ್ತಾಗುತ್ತೆ ಒಂದು ಪ್ರಾಡಕ್ಟ್ ಎಷ್ಟು ಖರ್ಚಾಗಿದೆ, ಎಷ್ಟು ಇನ್ಕಮ್ ಬರುತ್ತೆ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ, ನಾನು ಮ್ಯಾನುಫ್ಯಾಕ್ಚರ್ ಮಾಡಿರೋ ಒಂದು ಶೂಸ್ ಹೊಸ ಕಂಪ್ನಿನ ಓಪನ್ ಮಾಡಿದ್ದೀನಿ, ಶೂಸ್ ಕಂಪನಿನ. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ ಒಂದು ಶೂಗೆ ಸೊ ಅರೌಂಡ್ ಕಾಸ್ಟ್ ನನಗೆ ಒಂದು 60 ರೂಪಾಯಿ ಖರ್ಚಾಗ್ತಾ ಇದೆ. 50 ರೂಪಾಯಿ ಖರ್ಚಾಗ್ತಿದೆ ಒಂದು ಶೂಗೆ. ಹಾಗಾದ್ರೆ ಒಂದು ಪೇರ್ಗೆ 100 ರೂಪೀಸ್ ಬೇಕಾಗುತ್ತೆ. ಒಂದು 10% ಪ್ರಾಫಿಟ್ ಅಂತ ಇಟ್ಕೊಂಡ್ರು, ಅಥವಾ 20% ಪ್ರಾಫಿಟ್ ಅಂತ ಇಟ್ಕೊಂಡ್ರೆ ನಾನು ಮಾರ್ಕೆಟ್ ಅಲ್ಲಿ 120 ರೂಪೀಸ್ಗೆ ಮಾರಿದ್ರೆ, ಸೊ ಅಪ್ರಾಕ್ಸಿಮೇಟ್ ಆಗಿ ನಾನು ಒಂದು 100 ಶೂಸ್ ನ
ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು 100 ಶೂಸ್ನು ಸೇಲ್ ಆಯ್ತು ಅಂದ್ರೆ, ಸೊ ಅಪ್ರಾಕ್ಸಿಮೇಟ್ ಆಗಿ ಫುಲ್ಲು 110 rupees ಆಗೇನೆ 120 rupees ಆಗಿ 100 ಶೂಸ್ ನನಗೆ ಸೇಲ್ ಆಯ್ತು ಅಂದ್ರೆ ಅರೌಂಡ್ ನನಗೆ 20,000 ಅಷ್ಟು ಪ್ರಾಫಿಟ್ ಬರುತ್ತೆ. ಯಾಕಂದ್ರೆ ಒಂದು ಶೂಗೆ 20 rupees ಅಂತ ಇಟ್ಕೊಂಡ್ರು, ಸೊ ಅರೌಂಡ್ 100 ಶೂಸ್ಗೂ ನನಗೆ ಅಪ್ರಾಕ್ಸಿಮೇಟ್ ಆಗಿ 2,000 rupees ಅಷ್ಟು ಅಮೌಂಟ್ ನಮಗೆ ಲಾಭ ಬರುತ್ತೆ. ಸೊ ಈ ತರ ನಾವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಕಂಪನಿಗೆ ಪ್ರಾಫಿಟ್ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂದ ಪ್ರಾಫಿಟ್ ಆಗ್ತಿದ್ಯಾ ಇಲ್ವಾ. ಹಾಗೇನೇನೆ ಆ ಒಂದು ಪ್ರಾಡಕ್ಟ್ ಬಿಟ್ಟು ಇನ್ನೊಂದು ಪ್ರಾಡಕ್ಟ್, ಯಾಕಂದ್ರೆ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಲ್ಲಿ ಯಾವುದೇ ಒಂದು ಕಂಪ್ನಿ ತಗೊಂಡ್ರು ನೀವು ಒಂದೇ ತರದ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಯಾಕಂದ್ರೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸುಮಾರು ಪ್ರಾಡಕ್ಟ್ ಲೈನು ಇರಬೇಕು, ಮತ್ತೆ ಹಾಗೇನೇನೆ ಪ್ರಾಡಕ್ಟ್ ಅಲ್ಲಿ ವೆರೈಟೀಸ್ ಕೂಡ ಇದ್ರೆ ಮಾತ್ರನೇ ಅವ್ರಿಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಪ್ರಾಡಕ್ಟ್ ಇದ್ದು ಒಂದೇ ಲೈನ್ ಇದ್ದಾಗ ಪ್ರಾಡಕ್ಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಆಗುವಂತಹ ವೆಚ್ಚಗಳೇನೇ ಜಾಸ್ತಿ ಇರುತ್ತೆ. ಅದರಿಂದ ಒಂದು ಪ್ರಾಡಕ್ಟ್ ಇಂದ ನಮ್ಗೆ ಬರುತ್ತಾ ಬರಲ್ವಾ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನಾವು ಇದು ಮಾಡ್ಬೋದು. ಮತ್ತೆ ಹಾಗೇನೇನೆ ಎಷ್ಟು ಆಗುತ್ತೋ ಅಷ್ಟು ಕೂಡ ಕಾಸ್ಟ್ ನ ರಿಡಕ್ಷನ್ ಮಾಡ್ಬೋದು. ಎಲ್ಲಿ ಕಾಸ್ಟ್ ನಮ್ಗೆ ಲಾಸ್ ಆಗ್ತಾ ಇದೆ ಅದ್ರ ಕಂಟ್ರೋಲ್ ಯಾವ ರೀತಿ ಮಾಡ್ತೀವಿ ಅದೇ ನೆಕ್ಸ್ಟ್ ಬರೋದು ನಿಮ್ಗೆ. ಸೊ ನಾವು ಅನಾಲಿಸಿಸ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಕಾಸ್ಟ್ ನ. ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಕಾಸ್ಟ್ ನ? ರಾ ಮೆಟೀರಿಯಲ್ಸ್ ಅಲ್ಲಿ ಡ್ಯಾಮೇಜ್ ಆಗಿರೋ ಗೂಡ್ಸ್ ಬರ್ತಾ ಇದೆಯಾ, ಅಥವಾ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಅದು ಎರಡೂ ಅಲ್ದಿರಾ ಇತರೆ ಅಂದ್ರೆ ಬೇರೆ ಬೇರೆ ತರದ ಎಕ್ಸ್ಪೆನ್ಸಸ್ ಗಳಾಗುತ್ತೆ. ಸೊ ಅಂತಹ ಎಕ್ಸ್ಪೆನ್ಸಸ್ ಗಳೇನಾದ್ರು ಜಾಸ್ತಿ ಆಗ್ತಿದ್ಯಾ, ಪ್ರತಿಯೊಂದು ನಾವು ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಅದೇ ವಿಶ್ಲೇಷಣೆ ಮಾಡಿ ನಾವು ಕಾಸ್ಟ್ ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಕಾಸ್ಟ್ ನ ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಪ್ರೈಸ್ ಕೂಡ ನಾವು ಅಫೋರ್ಡಬಲ್ ಆಗಿ, ರೇಟ್ ಕೂಡ ನಾವು ಅಫೋರ್ಡಬಲ್ ಆಗಿ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಯಾವ ಇಂಪಾರ್ಟೆಂಟ್ ಉದ್ದೇಶ ಏನು ಅಂದ್ರೆ, ನಾವು ಟೆಂಡರ್ಗಳಿಗೆ ಆಗಿರ್ಬೋದು ಅಥವಾ ಟೆಂಡರ್ ಮಾರಾಟದ ಬೆಲೆ ಆಗಿರ್ಬೋದು ಅಥವಾ ಉದ್ದರಣವನ್ನು ನಾವು ಫಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಕಾಸ್ಟ್ ನ ನಾವು ಅಸರ್ಟೇನ್ ಅಂದ್ರೆ ಟೋಟಲ್ ಕಾಸ್ಟ್ ನ ನಾವು ಗೊತ್ತಾಗೋದ್ರಿಂದ ಅದಕ್ಕೆ ನಾವು ಬೆಲೆ ಕೂಡ ಸೆಲ್ಲಿಂಗ್ ಪ್ರೈಸ್ ಅಥವಾ ಕೊಟೇಶನ್ ಅಂತ ನಾವು ಹೇಳ್ಬೋದು. ಕೊಟೇಶನ್ ಅಂದ್ರೆ ಬೇರೆ ಏನು ಅಲ್ಲ, ನಾವು ವೆಚ್ಚದ ಅಂಶವನ್ನು ವೆಚ್ಚವಾದ ಅಂಶವನ್ನು ಅಥವಾ ವೆಚ್ಚವನ್ನು ನಾವು ಒಂದು ರೇಟು ಎಷ್ಟು ರೇಟ್ ಆಗಿರ್ಬೋದು ಒಂದು ಪ್ರಾಡಕ್ಟ್ಗೆ ಫಿಕ್ಸಿಂಗ್ ಅಂತ ಹೇಳ್ಬೋದು, ಒಂದು ಸೆಲ್ಲಿಂಗ್ ಪ್ರೈಸ್ ನ ಫಿಕ್ಸ್ ಮಾಡೋದಾಗಿರ್ಬೋದು ಅಥವಾ ಕೋಟ್ ಮಾಡ್ಬೋದಾಗಿರ್ಬೋದು. ಇವಾಗ ಈ ತರದ ಒಂದು ಪ್ರಾಡಕ್ಟ್ಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು 200 rupees ನಾವು ಫಿಕ್ಸ್ ಮಾಡ್ಬೋದು ಕೊಟೇಶನ್, ಯಾಕಂದ್ರೆ ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅರೌಂಡ್ 150 ಆಗುತ್ತೆ. ಸೊ ಈ ರೀತಿ ನಾವು ಕೋಟ್ ಮಾಡ್ಬೋದು. ಯಾವ ಒಂದು ಕಾರಣದಿಂದ ಯಾವ ರೀತಿ ನಾವು ಕೋಟ್ ಮಾಡ್ತೀವಿ, ಸೊ ಥ್ರೂ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಮುಖಾಂತರ ಅಂದ್ರೆ ವೆಚ್ಚ ಲೆಕ್ಕಪತ್ರದ ಮುಖಾಂತರ ನಾವು ಈ ತರ ಕೋಟ್ ಕೂಡ ಮಾಡಬಹುದು ಅಂದಾಜ್ ಮೇಲೆ. ಯಾಕಂದ್ರೆ ಲಾಸ್ಟ್ ಇಯರ್ ನಮ್ಗೆ ಆಲ್ರೆಡಿ ಒಂದಷ್ಟು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಅದ್ರ ಕಾಸ್ಟ್ ಅದ್ರ ವೆಚ್ಚಗಳನ್ನೆಲ್ಲ ನಮ್ಗೆ ತಿಳಿದಿರೋದ್ರಿಂದ ನಾವು ಪ್ರೈಸ್ ನ ಕೋಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೇನೆ ಅದು ಅಲ್ದಿರ ನಮ್ಗೆ ಓವರ್ ಆಲ್ ಟೋಟಲ್ ಆಗಿ ಸೊ ಪ್ರತಿಯೊಂದು ಕಾಸ್ಟ್ ಅನ್ನು ಇನ್ ಡೆಪ್ತ್ ಆಗಿ, ಯಾಕಂದ್ರೆ ಈ ಕಾಸ್ಟ್ ಅಲ್ಲಿ ಬರೀ ಕಾಸ್ಟ್ ಅಂತ ಹೇಳ್ಬಾರ್ದು. ವೆಚ್ಚ ಅಂದ್ರೆ ಬರೀ ವೆಚ್ಚ ಅಲ್ಲ, ವೆಚ್ಚದಲ್ಲಿ ಸುಮಾರು ವೆಚ್ಚಗಳಿರುತ್ತೆ. ಅಂದ್ರೆ ವಿವಿಧ ತರದ ವೆಚ್ಚಗಳನ್ನ ನಾವು ನೋಡ್ಬೋದು. ಸೊ ಯಾವ ಒಂದು ಡೈರೆಕ್ಟ್ ಕಾಸ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಕಾಸ್ಟ್ ಆಗಿರ್ಬೋದು, ಫಿಕ್ಸ್ಡ್ ಕಾಸ್ಟ್, ನೇರ ವೆಚ್ಚ ಆಗಿರ್ಬೋದು, ಪರೋಕ್ಷ ವೆಚ್ಚ ಆಗಿರ್ಬೋದು, ಅಥವಾ ಫಿಕ್ಸ್ಡ್ ಕಾಸ್ಟ್ ಆಗಿರ್ಬೋದು, ಸೆಮಿ ವೇರಿಯಬಲ್ ಕಾಸ್ಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆಗಿರ್ಬೋದು, ಫ್ಯಾಕ್ಟ್ರಿ ಕಾಸ್ಟ್ ಆಗಿರ್ಬೋದು, ಹಾಗೇನೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಗಿರ್ಬೋದು. ಇದೇ ತರ ಸುಮಾರು ಕಾಸ್ಟ್ಗಳು ಬರುತ್ತೆ. ಮಾರ್ಜಿನಲ್ ಕಾಸ್ಟ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಕಾಸ್ಟ್ ಆಗಿರ್ಬೋದು, ಸುಮಾರು ಕಾಸ್ಟ್ಗಳು. ಸೊ ಅಷ್ಟು ವೆರೈಟಿ ಕಾಸ್ಟ್ಗಳನ್ನು ಒಂದು ಪ್ರಾಡಕ್ಟ್ ಅಲ್ಲಿ ನಮ್ಗೆ ಆಗುತ್ತೆ. ಸೊ ಹಾಗಾದ್ರೆ ಅದನ್ನ ನಾವು ಡೆಪ್ತ್ ಆಗಿ ಯಾವ ಒಂದು ಕಾಸ್ಟ್ ನಮ್ಗೆ ನಿಖರವಾದ ಬೆಲೆ ಕೊಡುತ್ತೆ ಅಥವಾ ಯಾವ ಒಂದು ಕಾಸ್ಟ್ ನಮ್ಗೆ ಯೂಸ್ಫುಲ್ ಅನ್ನೋದನ್ನ ನಾವು ಇನ್ ಡೆಪ್ತ್ ಆಗಿ ಇಲ್ಲಿ ಕಲಿಬೇಕಾಗುತ್ತೆ. ಮತ್ತೆ ಕಾಸ್ಟ್ ಕಂಟ್ರೋಲ್ ಅನಾಲಿಸಿಸ್ ಅಂಡ್ ಕಂಪ್ಯಾರಿಷನ್ ಕೂಡ ನಮಗೆ ಮುಖ್ಯವಾಗಿ ಹೆಲ್ಪ್ ಮಾಡುತ್ತೆ ಟು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇಂದ. ವೆಚ್ಚ ಲೆಕ್ಕಪತ್ರದ ಮುಖಾಂತರ ನಮ್ಗೆ ಕಂಪ್ಯಾರಿಷನ್ ಕೂಡ ಅನುಕೂಲ ಆಗುತ್ತೆ. ಇವಾಗ ಲಾಸ್ಟ್ ಇಯರ್ ಸೇಮ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಸೇಮ್ ಕ್ವಾಂಟಿಟಿ ಆಗಿರ್ಬೋದು, ಸೇಮ್ ಲೇಬರ್ ಆಗಿರ್ಬೋದು, ಸೇಮ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಲಾಸ್ಟ್ ಇಯರ್ 100 rupees ಒಂದು ಪ್ರಾಡಕ್ಟ್ ಆದ್ರೆ ಈ ವರ್ಷ ನಮ್ಗೆ 100 rupees ಇರೋದಿಲ್ಲ. ಸೊ 120 ಆಗಿರ್ಬೋದು ಅಥವಾ 110 ಆಗಿರ್ಬೋದು. ಕಾರಣ ಮಾರ್ಕೆಟಿನ ಏರುಪೇರು
ಬೇರೆಗಳು. ಸೊ ಮಾರ್ಕೆಟ್ ನಲ್ಲಿ ಸೇಮ್ ಪ್ರಾಡಕ್ಟ್, ಸೇಮ್ ಇದು ಕ್ವಾಂಟಿಟಿ ಎಲ್ಲ ಸೇಮೇ ಇರುತ್ತೆ, ಆದ್ರೂ ಕೂಡ ರೇಟ್ ಏನಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ಒಂದಷ್ಟು ಪ್ರಾಡಕ್ಟ್ಗಳು ಲಾಸ್ಟ್ ಇಯರ್ಗೂ ಈ ಇಯರ್ಗೂ ನೀವು ಕಂಪೇರ್ ಮಾಡ್ತು ಅಂದ್ರೆ ಪ್ರೈಸ್ ಕೂಡ ಅಷ್ಟೇ. ಲಾಸ್ಟ್ ಇಯರ್ ನೀವು ಏನೇ ಒಂದು ಪ್ರಾಡಕ್ಟ್ ನ 30 rupees ಅಥವಾ 100 rupees ಕೊಟ್ಟು ಪರ್ಚೇಸ್ ಮಾಡಿರ್ತೀರಾ, ಅದೇ ಪ್ರಾಡಕ್ಟ್ ಇವಾಗ ನೀವು ಕೇಳ್ತು ಅಂದ್ರೂ ಮಾರ್ಕೆಟ್ ಅಲ್ಲಿ ರೇಟು ಬೇರೆ ಇರುತ್ತೆ. ಏನಕ್ಕೆ ಅಂದ್ರೆ ಅಲ್ಲೂ ಕೂಡ ವೆಚ್ಚದ ಕಾಸ್ಟ್ ಕೂಡ ಅಂದ್ರೆ ವೆಚ್ಚದ ಲೆಕ್ಕಪತ್ರದಲ್ಲೂ ಕೂಡ ವೇರಿಯೇಷನ್ಸ್ ಆಗೇ ಇರುತ್ತೆ. ಅದನ್ನು ಕೂಡ ನಾವು ಎಷ್ಟು ವೇರಿಯೇಷನ್ ಆಗಿದೆ, ಎಲ್ಲಿ ವೇರಿಯೇಷನ್ ಆಗಿದೆ, ಕಂಟ್ರೋಲ್ ಮಾಡೋ ಸಾಧ್ಯತೆ ಇದೆಯಾ ಇಲ್ವಾ, ಈ ಒಂದು ಪ್ರತಿಯೊಂದನ್ನು ನಾವು ಯಾವ್ದ್ರ ಮುಖಾಂತರ ನೋಡ್ಬೋದು ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಮುಖಾಂತರ ತಿಳ್ಕೊಳ್ಬಹುದು. ನೆಕ್ಸ್ಟ್ ಒನ್, ಮತ್ತೊಂದು ಮುಖ್ಯವಾಗಿ ನಾವು ಇಲ್ಲಿ ಮತ್ತೊಂದು ಮುಖ್ಯವಾದ ಉದ್ದೇಶ ಏನು ಅಂದ್ರೆ ವೇಸ್ಟೇಜ್. ಸೊ ವೇಸ್ಟೇಜ್ ಅಂದ್ರೆ ತ್ಯಾಜ್ಯ ವಸ್ತುಗಳನ್ನು ಪರಿಶೀಲಿಸಲು ಕೂಡ ನಮ್ಗೆ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್. ಡಿಸೈನ್ಸ್ ಮಾಡಬೇಕು. ಹುಡ್ ವಾಸ್ ಮೇನ್ ಇಂಪಾರ್ಟೆಂಟ್. ಇಂಟೀರಿಯರ್ ಡಿಸೈನ್ ಮಾಡಬೇಕು. ಹುಡ್ ಅಲ್ಲಿ ಎಷ್ಟು ವೇಸ್ಟೇಜ್ ಆಗುತ್ತೆ, ಇವಾಗ ಕಟ್ಟಿಂಗ್ ಅಲ್ಲಿ ವೇಸ್ಟೇಜಸ್ ಹೋಗುತ್ತೆ, ಆ ವೇಸ್ಟೇಜ್ ಅಲ್ಲೂ ಮತ್ತೊಂದು ಡಿಸೈನ್ ಮಾಡಬಹುದಾ, ಪ್ರತಿಯೊಂದು ನೀವು ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ವೇಸ್ಟ್ ಆಗಿರೋ ಪ್ರಾಡಕ್ಟ್ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದೀವಿ, ಸೊ ಯಾವ ಒಂದು ಭಾಗ ವೇಸ್ಟ್ ಅಂತ ಹೇಳ್ತಿದಾರೆ ಆ ಭಾಗಕ್ಕೆ ಕೂಡ ನಾವು ಅಮೌಂಟ್ ನ ಸ್ಪೆಂಡ್ ಮಾಡಿರ್ತೀವಿ, ಪರ್ಚೇಸ್ ಮಾಡೇ ಇರ್ತೀವಿ. ಆ ವೇಸ್ಟ್ ಆಗಿರೋ ಪ್ರಾಡಕ್ಟ್ಸ್ ನಲ್ಲಿಂದ ಮತ್ತೆ ರೀಸೇಲ್ ವ್ಯಾಲ್ಯೂ ಇದೆಯಾ ಅಥವಾ ಅದರಿಂದ ಮತ್ತೆ ಇನ್ನೇನಾದ್ರೂ ಮಾಡ್ಬೋದು, ಪ್ರತಿಯೊಂದು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಯಾವ್ದು ರೀತಿ ಸ್ಟಾರ್ಟ್ ಆಗುತ್ತೆ ಉಪಯುಕ್ತ ಆಗುತ್ತೆ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಮುಖಾಂತರ ನಮ್ಗೆ ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಹಾಗೆ ಹೇಳ್ದಂಗೆ ನಾನು ಫೈನಾನ್ಷಿಯಲ್ ಅಕೌಂಟಿಂಗ್ ವಾಸ್ ಮೇಜರ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಲಾಸ್ಟ್ ಸೆಷನ್ಸ್ ಅಲ್ಲೆಲ್ಲ. ಹಾಗಾದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇದ್ದು ಕೂಡ ಕಾಸ್ಟ್ ಅಕೌಂಟಿಂಗ್ ಬೇಕು ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಕಾಸ್ಟ್ ಅಕೌಂಟಿಂಗ್ ಬರೀ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆನೆ ಮುಖ್ಯವಾಗಿ ಬೇಕು ಅಂತಾನು ಹೇಳ್ತಾ ಇದ್ದೀವಿ. ಹಾಗಾದ್ರೆ ವ್ಯತ್ಯಾಸಗಳೇನಿದೆ ಕಾಸ್ಟ್ ಅಕೌಂಟಿಂಗು ಮತ್ತೆ ಫೈನಾನ್ಷಿಯಲ್ ಅಕೌಂಟಿಂಗು, ಮೇಜರ್ ಆಗಿ ಏನ್ ವ್ಯತ್ಯಾಸ ಇದೆ, ಯಾವ ರೀತಿ ನಾವು ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ? ಫೈನಾನ್ಷಿಯಲ್ ಅಕೌಂಟಿಂಗ್ ತರನೇ ಇಲ್ಲೂ ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಾ, ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ದಂಗೆನೆ ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ಕೂಡ ನಾವು ಪ್ರಿಪೇರ್ ಮಾಡ್ತೀವಾ? ಯಾವ ತರ ವ್ಯತ್ಯಾಸಗಳಿರುತ್ತೆ ಹಣಕಾಸಿನ ಲೆಕ್ಕಪತ್ರಕ್ಕೂ ಹಾಗೇನೇನೆ ವೆಚ್ಚ ಲೆಕ್ಕಪತ್ರಕ್ಕೂ ಇರುವಂತಹ ವ್ಯತ್ಯಾಸಗಳೇನು ಅಂದ್ರೆ ಇಲ್ಲಿ ಡಿಸ್ಕಸ್ ಮಾಡ್ಬೋದು. ನೀವು ಆ ವ್ಯತ್ಯಾಸಗಳು ಮುಖ್ಯವಾಗಿ ಅಬ್ಸರ್ವ್ ಮಾಡ್ತು ಅಂದ್ರೆ ನೀವು ಫಸ್ಟ್ ಒನ್ ಇಲ್ಲಿಂದ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ತು ಅಂದ್ರೆ ವೆಚ್ಚ ನಿಯಂತ್ರಣ ಮತ್ತು ವೆಚ್ಚ ಕಡಿತವನ್ನು ಸುಗಮಗೊಳಿಸಲು ಕಠಿಣ ವಿಧಾನಗಳಲ್ಲಿ ವೆಚ್ಚಗಳನ್ನು ಲೆಕ್ಕಾಚಾರ ಮಾಡುತ್ತೇವೆ. ಅಂದ್ರೆ ಬೇರೆ ಏನು ಅಲ್ಲ, ವಿ ಆರ್ ಗೋಯಿಂಗ್ ಟು ಬಿ ಕಂಪ್ಯೂಟ್ಸ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಯಾವ್ದು ಅಂದ್ರೆ ಕಾಸ್ಟ್ ನ ಇನ್ ರಿಗರಸ್ ಮ್ಯಾನರ್ ಅಲ್ಲಿ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕಾಸ್ಟ್ ನ ಆದಷ್ಟು ಕಾಸ್ಟ್ ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅಂದ್ರೆ ರಿಡಕ್ಷನ್ ಮಾಡ್ತೀವಿ. ಕಾಸ್ಟ್ ಕಂಟ್ರೋಲಿಂಗ್ ಬೇರೆ, ಕಾಸ್ಟ್ ರಿಡಕ್ಷನ್ ಬೇರೆ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದಷ್ಟು ಪ್ರಾಡಕ್ಟ್ಸ್ ಗಳು, ರಾ ಮೆಟೀರಿಯಲ್ಸ್ ನಮ್ಗೆ ಖಂಡಿತ ಬೇಕಾಗಿರುತ್ತೆ. ಇವಾಗ ನಾನು ಆಗ್ಲೇ ಎಕ್ಸಾಂಪಲ್ ಹೇಳ್ದಂಗೆ ಒಂದು ಇಂಟೀರಿಯರ್ ಡಿಸೈನಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರಾಡಕ್ಟ್ ಯಾವುದು? ಹುಡ್ ಬೇಕೇ ಬೇಕು. ಅಥವಾ ಯಾವ್ದೋ ಒಂದು ಕಾಲೇಜಲ್ಲಿ ಆಗಿರ್ಬೋದು, ಯಾವ್ದೋ ಒಂದು ಸ್ಕೂಲಲ್ಲಿ ಆಗಿರ್ಬೋದು, ನೀವು ಟೇಬಲ್ ಬೆಂಚಸ್ ಅಥವಾ ಅದ್ರಲ್ಲಿ ಮಾಡಬೇಕು, ಅಥವಾ ಫರ್ನಿಚರ್ಸ್ ಒಂದಷ್ಟು ಬೇಕು ಅಂದ್ರೆ ಫರ್ನಿಚರ್ ಮೇಜರ್ ಆಗಿ ಬೇಕಾಗಿರೋ ಪ್ರಾಡಕ್ಟ್ ಯಾವ್ದು? ರಾ ಮೆಟೀರಿಯಲ್ಸ್ ಅಂದ್ರೆ ಹುಡ್. ಸೊ ಹುಡ್ ಬೇಕಾಗಿರುತ್ತೆ, ಆದ್ರೆ ಮಾರ್ಕೆಟ್ ಬೆಲೆಯಲ್ಲಿ ಏನಾಗಿರುತ್ತೆ, ಹುಡ್ ರೇಟ್ ಜಾಸ್ತಿ ಇರುತ್ತೆ. ಸೊ ಹುಡ್ ರೇಟ್ ಜಾಸ್ತಿ ಇದ್ದಾಗ ನೀವು ನೋಡ್ಬೋದು ಹುಡ್ ಅಲ್ಲೂ ಸುಮಾರು ವೆರೈಟೀಸ್ ಇರುತ್ತೆ, ಕ್ವಾಲಿಟಿ ಮೇಲೆ ಹೋಗಿರುತ್ತೆ. ಸೊ ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೂ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ಸುಮಾರು ಅಬ್ಸರ್ವ್ ಮಾಡಿದಾಗ ನೀವು ಅಲ್ಲಿ ಯಾವ ರೀತಿ ನಾವು ಕಾಸ್ಟ್ ನ ಕಂಟ್ರೋಲ್ ಅವಾಯ್ಡ್ ಮಾಡಕ್ಕಾಗತ್ತೆ. ಆ ಕಾಸ್ಟ್ ನ ಇನ್ ಕೇಸ್ ಅವಾಯ್ಡ್ ಮಾಡಕ್ಕಾಗಲ್ಲ, ಮಾರ್ಕೆಟ್ ರೇಟ್ ಅಷ್ಟಿದೆ ಅಂದಾಗ ನಾವು ಪರ್ಚೇಸಿಂಗ್ ಕ್ವಾಂಟಿಟಿ ಇಲ್ಲಾದ್ರೂ ನಾವು ರಿಡಕ್ಷನ್ ಮಾಡ್ಬೋದು. ಸೊ ರಿಡಕ್ಷನ್ ಮಾಡಿ ಆಮೇಲೆ ನಾವು ಪ್ರೈಸ್ ನ ಫಿಕ್ಸ್ ಮಾಡ್ಬೋದು. ಸೊ ಈ ರೀತಿ ಇನ್ ಡೆಪ್ತ್ ಆಗಿ ನಾವು ಇಳಿದು ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ನಾವು ಅನಾಲಿಸಿಸ್ ಮಾಡ್ತೀವಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಅದೇ ಪಾರ್ಟ್ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡುತ್ತು ಅಂದ್ರೆ ಇಲ್ಲಿ ಜಸ್ಟ್ ಏನಾಗುತ್ತೆ, ಪ್ರಸ್ತುತ ಲೆಕ್ಕ ಪರಿಶೋಧಕ ಅವಧಿ ಅಂತ ಹೇಳ್ತಾ ಇದೀವಿ. ಪರಿಶೋಧಕ ಅವಧಿ ಅಂದ್ರೆ ಬೇರೆ ಏನು ಅಲ್ಲ, ಅಕೌಂಟಿಂಗ್ ಪೀರಿಯಡ್ ಅನ್ನೋದಿರುತ್ತೆ. ಪ್ರತಿ ವರ್ಷನೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಲ್ಲ, ಆ ಒಂದು ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಬರೀ ನಾವ್ ಏನ್ ಮಾಡ್ತೀವಿ, ಇಲ್ಲಿ ವಿಶ್ಲೇಷಿಸ್ತೀವಿ. ಅಂದ್ರೆ ಹಣಕಾಸುಗಳ ಹೇಳಿಕೆಗಾಗಿ ಪರಿವರ್ತನೆಗಳನ್ನು ವಿಶ್ಲೇಷಿಸುತ್ತದೆ. ಅಂದ್ರೆ ಜಸ್ಟ್ ಲಾಭ ಆಗಿದ್ಯಾ, ನಷ್ಟ ಆಗಿದ್ಯಾ, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಎಷ್ಟು ಅಸೆಟ್ ಬಂದಿದೆ, ಎಷ್ಟು ಲಯಬಿಲಿಟಿ ಬಂದಿದೆ, ಓವರ್ ಆಲ್ ಆಗಿ ನಾವು ಅಬ್ಸರ್ವ್ ಮಾಡ್ತೀವಿ. ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಬ್ಯಾಲೆನ್ಸ್ ಶೀಟ್ ಇಟ್ಕೊಂತು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಗೊತ್ತಾಗತ್ತಾ ಒಂದು ಪ್ರಾಡಕ್ಟ್ ಕಾಸ್ಟ್ ಎಷ್ಟಪ್ಪ ಆಗಿದೆ, ಆ ಪ್ರಾಡಕ್ಟ್ ನಾವು ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿದೀವಿ? ಖಂಡಿತ ಸಾಧ್ಯ ಇಲ್ಲ.
ಅದೇ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಲಾಭ ಅಥವಾ ನಷ್ಟ. ಸೊ ಲಾಭ ಮತ್ತು ನಷ್ಟದ ನೀವು ಖಾತೆಯಲ್ಲಿ ನೋಡಿದಾಗ ಖಾತೆ ತೆಗೆದು ನೋಡಿದಾಗ ನೀವು ಕಾಸ್ಟ್ಗಳಂದ್ರೆ ಯಾವ ತರ ಒಂದಷ್ಟು ಇಂಡೈರೆಕ್ಟ್ ಕಾಸ್ಟ್ ಹಾಕ್ತಿವಿ, ಒಂದಷ್ಟು ಡೈರೆಕ್ಟ್ ಕಾಸ್ಟ್ ಹಾಕ್ತಿವಿ. ಡೈರೆಕ್ಟ್ ಕಾಸ್ಟ್ ಅಲ್ಲಿ ಆಯ್ತು ಮೆಟೀರಿಯಲ್ ಕಾಸ್ಟ್, ಟೋಟಲ್ ಮೆಟೀರಿಯಲ್ಸ್ ಇವಾಗ ಟೋಟಲ್ ಮೆಟೀರಿಯಲ್ಸ್ 50,000 ಪರ್ಚೇಸ್ ಮಾಡಿದೀವಿ, 50,000 ಹಾಕ್ತೀರಾ ಅಷ್ಟೇ. ಟೋಟಲ್ ಲೇಬರ್ ಅಂದ್ರೆ ಟೋಟಲ್ ಆಗಿ ಓವರ್ ಆಲ್ ಆಗಿ ಲೇಬರ್ಸ್ ಗಳಿಗೆ ಎಷ್ಟು ಪೇ ಮಾಡಿದೀರಾ, ಆ ಲೇಬರ್ ಅಲ್ಲಿ ವೇಜಸ್ ಇರ್ಬೋದು, ಸ್ಯಾಲರಿ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಪೇ ಮಾಡಿರೋದಿರ್ಬೋದು, ಫ್ಯಾಕ್ಟ್ರಿ ಅವ್ರಿಗೆ ಪೇ ಮಾಡಿರೋದಾಗಿರ್ಬೋದು, ಪ್ರತಿಯೊಂದೂ ಎಲ್ಲಾನು ಇನ್ಕ್ಲೂಡ್ ಆಗಿ ಓವರ್ ಆಲ್ ಆಗಿ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಒಂದು ಲ್ಯಾಕ್ಸ್ ಟುಗೆದರ್ ಅಮೌಂಟ್ ನ ಹಾಕ್ತೀರಾ. ಆದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಹಂಗಾಗೋದಿಲ್ಲ. ಒಂದು ಪ್ರಾಡಕ್ಟ್ ಗೆ ಎಷ್ಟು ಜನ ಬೇಕಾಗುತ್ತೆ, ಸೊ ಅದರಿಂದ ನಮ್ಗೆ ಎಷ್ಟು ಲಾಭ ಇದೆ, ವಿ ಕ್ಯಾನ್ ರೆಡ್ಯೂಸ್ ಮಾಡ್ಬೋದಾ, ಒಬ್ರನ್ನ ಕಮ್ಮಿ ಮಾಡ್ಬೋದಾ, ಅದಕ್ಕೆ ಎಷ್ಟು ಸಂಬಳ ಹಿಡಿಬಹುದು, ಪ್ರತಿಯೊಂದೂ ನಾವು ಇಲ್ಲಿ ಇನ್ ಡೆಪ್ತ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದು ಮುಖ್ಯವಾದ ವ್ಯತ್ಯಾಸ. ಎರಡನೇ ವ್ಯತ್ಯಾಸ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ಸಂಸ್ಥೆಗಳ ಆಂತರಿಕ ನಿರ್ವಹಣೆಗೆ ಮಾತ್ರ ವರದಿಗಳು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ಇಲ್ಲಿ ಜಸ್ಟ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಕಂಪನಿಯಲ್ಲಿ ರಿಪೋರ್ಟ್, ನಾವಿವಾಗ ಈ ಪ್ರಾಡಕ್ಟ್ ಇಷ್ಟ ಆಗಿದೆ, ಈ ವಸ್ತು ಇದು ಮಾರ್ಕೆಟ್ ಅಲ್ಲಿ ಇಷ್ಟು ಸೇಲ್ ಆಗಿದೆ, ಬರೀ ಇಷ್ಟೇ ಸೇಲ್ ಆಗಿದೆ, ಮತ್ತೆ ಇದಕ್ಕೆ ಇಷ್ಟು ಕಾಸ್ಟ್ ಆಗ್ತಾ ಇದೆ, ಪ್ರತಿಯೊಂದು ಇದನ್ನ ಅನಾಲಿಸಿಸ್ ಮಾಡಿದಾಗ ಇಂಟರ್ನಲ್ ಅಲ್ಲೇನೆ ವಿತ್ ಇನ್ ಕಂಪನಿಯಲ್ಲಿ ಕ್ಯಾನ್ ಟೇಕ್ ದ ಡಿಸಿಷನ್, ಈ ಪ್ರಾಡಕ್ಟ್ ನ ನೆಕ್ಸ್ಟ್ ಇಯರ್ ಮ್ಯಾನುಫ್ಯಾಕ್ಚರ್ ಕಂಟಿನ್ಯೂ ಮಾಡ್ಬೋದಾ ಮಾಡಬಾರ್ದಾ, ಅದನ್ನ ನಾವು ಇಂಟರ್ನಲ್ ಅಲ್ಲೇ ಡಿಸಿಷನ್ ತಗೊಂತೀವಿ. ಸೊ ಒಂದು ಡಿಪಾರ್ಟ್ಮೆಂಟ್ ಅಲ್ಲೇನೆ ನಾವು ಡಿಸಿಷನ್ ತಗೊಳ್ಳೋ ಸಾಧ್ಯತೆ ಇದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇದೆ. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಇಂಟರ್ನಲ್ ಅಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಬರೀ ಇಂಟರ್ನಲ್ ವಿತ್ ಇನ್ ದ ಕಂಪನಿಯವ್ರು ಮಾತ್ರ ಅಲ್ಲ, ಸೊ ಇದನ್ನ ರಿಪೋರ್ಟ್ಸ್ ನಾವು ಔಟ್ಸೈಡರ್ಸ್, ಫೈನಾನ್ಷಿಯಲ್ ಅಕೌಂಟಿಂಗ್ ಔಟ್ಸೈಡರ್ಸ್ ಅವ್ರಿಗೂ ಬೇಕಾಗುತ್ತೆ. ಯಾರ್ಯಾರಿಗೆ ಏನಕ್ಕೋಸ್ಕರ ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ನೋಡೋದಕ್ಕೆ ಗವರ್ಮೆಂಟ್ also be ready, and creditors, investors and other external parties. Governments ಏನಿಗೆ ಬೇಕಪ್ಪ, ನಮ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ, ಸೊ ಕಂಪನಿ ಬ್ಯಾಲೆನ್ಸ್ ಶೀಟ್ ನಾವು ಗೌರ್ಮೆಂಟ್ಗೂ ಕೊಡ್ಬೇಕಾಗತ್ತೆ. ಕ್ರೆಡಿಟಾರ್ಸ್, ನಮ್ಗೆ ಯಾರು ಸಾಲ ಕೊಟ್ಟಿರ್ತಾರೋ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಗಳಿಗೂ ನಮ್ ಕಂಪನಿ ಪೊಸಿಷನ್ ಗೊತ್ತಾಗ್ಬೇಕಾಗತ್ತೆ. ಯಾಕಂದ್ರೆ ಕಂಪನಿ ಪೊಸಿಷನ್ ಗೊತ್ತಾದ್ರೇನೆ, ಯಾಕಂದ್ರೆ ಕಂಪನಿ ನಡೆಯುತ್ತಾ ಇಲ್ವಾ, ನೆಕ್ಸ್ಟ್ ಇಯರ್ ನಾವು ಸರ್ವೈವ್ ಮಾಡ್ತೀವಾ ಇಲ್ವಾ ಅನ್ನೋದು ಯಾವ್ದ್ರ ಮುಖಾಂತರ ಗೊತ್ತಾಗುತ್ತೆ, ಹಣಕಾಸಿನ ಲೆಕ್ಕಪತ್ರ ಫೈನಾನ್ಷಿಯಲ್ ಅಕೌಂಟಿಂಗ್ ಮುಖಾಂತರ ಮಾತ್ರನೇ ನಮ್ಗೆ ಗೊತ್ತಾಗುತ್ತೆ. ಅದ್ ಬಿಟ್ರೆ ನಮ್ಗೆ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಇಂದ ಗೊತ್ತಾಗೋದಿಲ್ಲ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮಾಡಬಾರ್ದಾ ಅಷ್ಟೇ ಹೊರತು ಕಂಪ್ನಿ ಕಂಟಿನ್ಯೂ ಮಾಡ್ತೀವಾ ಇಲ್ವಾ, ಕಂಪ್ನಿ ಸರ್ವೈವ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ಕಂಪ್ನಿ ಸರ್ವೈವ್ ಆಗ್ಬೇಕು ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಕಂಪ್ನಿ ಸರ್ವೈವ್ ಆಗ್ಬೇಕಂದ್ರೆ ಎಲ್ಲಾ ತರದ ಆಕ್ಟಿವಿಟೀಸ್ ಮೇಲೂ ಕಂಪನಿ ಡಿಪೆಂಡ್ ಆಗಿರುತ್ತೆ. ಅದರಿಂದ ಕಂಪನಿ ಸರ್ವೈವ್ ಆಗುತ್ತಾ ಇಲ್ವಾ, ಅಥವಾ ಕಂಪನಿ ಕಾಂಪಿಟೇಷನ್ ಕೊಡುತ್ತಾ ಇಲ್ವಾ, ನೆಕ್ಸ್ಟ್ ಇಯರ್ ನಾವು ಕಂಪನಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಾ ಅಥವಾ ರನ್ ಮಾಡ್ತೀವಾ, ಇದನ್ನೆಲ್ಲ ನಾವು ಯಾವ್ದ್ರ ಮುಖಾಂತರ ತಿಳ್ಕೊಂತೀವಿ ಅಂದ್ರೆ ಹಣಕಾಸು ಲೆಕ್ಕಪತ್ರ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮುಖಾಂತರ ತಿಳ್ಕೊಂತೀವಿ. ಅದೇ ಒಂದು ಪ್ರಾಡಕ್ಟ್, ಸೊ ನೆಕ್ಸ್ಟ್ ಇಯರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾ ಬೇಡ್ವಾ, ಆ ಪ್ರಾಡಕ್ಟ್ ಕತೆ ಏನು, ಸೊ ಸೇಲ್ ಆಗ್ತಿದ್ಯಾ ಇಲ್ವಾ ಮಾರ್ಕೆಟ್ ಅಲ್ಲಿ, ಕಸ್ಟಮರ್ಸ್ ಡಿಮಾಂಡ್ಸ್ ಇದೆಯಾ ಇಲ್ವಾ, ಪರ್ಚೇಸಿಂಗ್ ಪವರ್ ಜಾಸ್ತಿ ಇದೆಯಾ ಇಲ್ವಾ, ಅದನ್ನ ಅನಾಲಿಸಿಸ್ ನಾವು ಎಲ್ಲಿ ಮಾಡ್ತೀವಿ, ಇಂಟರ್ನಲ್ ಡಿಸಿಷನ್ ಅಂತ ಹೇಳ್ತೀವಿ. ಈ ಇಂಟರ್ನಲ್ ಡಿಸಿಷನ್ ನಾವು ವಿತ್ ಇನ್ ದ ಕಂಪನಿಯಲ್ಲಿ ತಗೊಬಹುದು. ಸೊ ಈ ರಿಪೋರ್ಟ್ಸ್, ಕಾಸ್ಟ್ ಅಕೌಂಟಿಂಗ್ ರಿಪೋರ್ಟ್ಸ್ ಇಂಟರ್ನಲ್ ಡಿಸಿಷನ್ ಅದಕ್ಕೆ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್ ಇಟ್ ವಿಲ್ ಹೆಲ್ಪ್ಫುಲ್ ಟು ದ ಕ್ರೆಡಿಟರ್ಸ್, ಇನ್ವೆಸ್ಟರ್ಸ್, ಅದರ್ ಎಕ್ಸ್ಟರ್ನಲ್ ಪಾರ್ಟೀಸ್ಗೆ ಯೂಸ್ಫುಲ್ ಆಗುತ್ತೆ. ನೀವು ಕೇಳ್ಬೋದು ಕ್ರೆಡಿಟರ್ಸ್ಗೂ ಇನ್ವೆಸ್ಟರ್ಸ್ಗೆ ಏನಕ್ಕೆ ನಮ್ಮ ಫೈನಾನ್ಷಿಯಲ್ ರಿಪೋರ್ಟ್ ಮೇಜರ್ ಆಗಿ ಅವ್ರಿಗೆ ಬೇಕಾಗಿರುತ್ತೆ. ಏನಕ್ಕೆ ಅಂದ್ರೆ ಈ ಕಂಪ್ನಿ ಸರ್ವೈವ್ ಆಗ್ಲಿಲ್ಲ ಅಂದ್ರೆ ಅವ್ರು ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅಮೌಂಟ್, ಅವ್ರು ಹೇಗೆ ಸಾಲ ಕೊಡ್ತಾರೆ ನಮ್ಗೆ ಕಂಪ್ನಿಗಳಿಗೆ. ಸೊ ಕಂಪ್ನಿಗಳಿಗೆ ಸಾಲ ಕೊಡ್ಬೇಕು ಅಂದ್ರೆ ಕಂಪ್ನಿ ಒಂದು ಸ್ಟಾಗ್ನೆಟ್ ಪೀರಿಯಡ್ ಬರ್ಬೇಕು, ಮತ್ತೆ ಒಂದು ಕಂಪ್ನಿ ನೆಕ್ಸ್ಟ್ ಇಯರ್ ಕೂಡ ರನ್ ಆಗುತ್ತೆ ಅನ್ನೋ ಹೋಪ್ಸ್ ಇದ್ರೆ ಮಾತ್ರನೇ ಇನ್ವೆಸ್ಟರ್ಸ್ಗೂ ಕ್ರೆಡಿಟರ್ಸ್ಗೂ ಕೂಡ ಕಂಪ್ನಿದು ಪೊಸಿಷನ್ ಗೊತ್ತಾದ್ರೆ ಮಾತ್ರನೇ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೇದು ಮುಖ್ಯವಾದ ವ್ಯತ್ಯಾಸ. ಮೂರನೇ ವ್ಯತ್ಯಾಸ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ಕಾಸ್ಟ್ ಆಫ್ ಕ್ಲಾಸಿಫಿಕೇಶನ್ಸ್ ಅಂತ ಹೇಳ್ಬೋದು. ದ ಕಾಸ್ಟ್ ಆಫ್ ಕ್ಲಾಸಿಫಿಕೇಶನ್ಸ್ ಬೇಸ್ಡ್ ಆನ್ ಫಂಕ್ಷನ್ಸ್, ಆಕ್ಟಿವಿಟೀಸ್, ಪ್ರಾಡಕ್ಟ್ ಪ್ರೋಸೆಸ್ ಅಂಡ್ ಅದರ್ ಇನ್ಫಾರ್ಮೇಶನ್. ಅಂದ್ರೆ ಬೇರೆ ಏನು ಅಲ್ಲ, ಕಾರ್ಯಗಳು
ಚಟುವಟಿಕೆಗಳು, ಉತ್ಪನ್ನಗಳು, ಪ್ರಕ್ರಿಯೆಗಳು ಮತ್ತು ಅದರ ಯೋಜನೆ ಅಥವಾ ನಿಯಂತ್ರಣ ಸಂಸ್ಥೆಯ ಮಾಹಿತಿ ಅಗತ್ಯಗಳ ಆಧಾರದ ಮೇಲೆ ವೆಚ್ಚವನ್ನು ವರ್ಗೀಕರಿಸಲಾಗಿದೆ ಅಥವಾ ವರ್ಗೀಕರಣಗಳು ಅಂತ ಹೇಳ್ಬೋದು. ಕಾಸ್ಟ್ ನ ನಾವು ಕ್ಲಾಸಿಫೈಡ್ ಮಾಡ್ತೀವಿ. ಯಾವ್ದ್ರ ಬೇಸ್ ಮೇಲೆ ಕ್ಲಾಸಿಫೈಡ್ ಮಾಡ್ತೀವಿ? ಒಂದು ಕಂಪನಿ ಫಂಕ್ಷನಿಂಗ್ ಹೇಗಿದೆ, ಫಂಕ್ಷನ್ಸ್ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಫಂಕ್ಷನಿಂಗ್ ಅಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಫಂಕ್ಷನಿಂಗ್ ಇದೆಯಾ, ಓಕೆ, ಅದಕ್ಕೆ. ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಫಂಕ್ಷನಿಂಗ್ ಇದೆಯಾ, ಅದ್ರ ಬೇಸ್ ಮೇಲೆ. ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಇದೆಯಾ, ಅದ್ರ ಬೇಸ್ ಮೇಲೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಂದ್ರೆ ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅದರದೇ ಆದ ವೆಚ್ಚ ಇದ್ದೇ ಇರುತ್ತೆ. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ವೆಚ್ಚಗಳು ಬರುತ್ತೆ, ಯಾವ ತರ ಎಕ್ಸ್ಪೆನ್ಸಸ್ ಬರುತ್ತೆ? ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಡಕ್ಟ್ ಕಾಸ್ಟ್ ಎಷ್ಟು, ಲೇಬರ್ ಕಾಸ್ಟ್ ಎಷ್ಟು, ಎತ್ತರ ವೆಚ್ಚ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ ತರ ಬರುತ್ತೆ? ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆ ವ್ಯವಸ್ಥಾಪಕ ಕಂಪನಿಗಳಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಬೇಕಾಗಿರುವಂತಹ ಒಂದು ಆಫೀಸ್ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಆಫೀಸ್ ಎಂಪ್ಲಾಯೀಸ್ ರೆಂಟ್ ಆಗಿರ್ಬೋದು, ಆಫೀಸ್ ಫರ್ನಿಚರ್ ಆಗಿರ್ಬೋದು, ಆಫೀಸ್ ರೆಂಟ್ಗೆ ಪೇ ಮಾಡೋದಾಗಿರಬಹುದು. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಲ್ಲಾಗುತ್ತೆ. ಅದೇ ತರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ಎಕ್ಸ್ಪೆನ್ಸಸ್ ಆಗುತ್ತೆ, ಸೆಲ್ಲಿಂಗ್ ಅಲ್ಲಿ ಯಾವ ತರ ಫಂಕ್ಷನ್ಸ್ ಆಗುತ್ತೆ. ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕಂದ್ರೆ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರೋ ಪ್ರಾಡಕ್ಟ್ ನ ವೇರ್ ಹೌಸ್ ಅಂತ ಹೇಳ್ತೀವಿ. ಅದನ್ನ ಏನು ಡಂಪ್ ಮಾಡಿ, ವೇರ್ ಹೌಸಸ್ ಅಥವಾ ಆಗಿರ್ಬೋದು, ಒಂದು ಪ್ರಾಡಕ್ಟ್ಸ್ ನ ನಾವು ಡಂಪ್ ಮಾಡೋ ಪ್ಲೇಸ್ ಬೇಕಾಗಿರುತ್ತಲ್ವಾ, ಆ ಪ್ಲೇಸ್ ವೇರ್ ಹೌಸಸ್ ಅಂತ ಕರಿತೀವಿ. ಸೊ ಸ್ಟಾಕ್ಸ್ ನ ನಾವು ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ. ಆ ಸ್ಟೋರೇಜ್ ಡಿಪಾರ್ಟ್ಮೆಂಟ್ಗೂ ರೆಂಟ್ ಪೇ ಮಾಡಬೇಕಾಗಿರುತ್ತೆ. ಮತ್ತೆ ಸೆಲ್ಲಿಂಗ್ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಮಾಡಬೇಕಾಗುತ್ತೆ, ಮೇಜರ್ ಆಗಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ. ಸೊ ಈ ರೀತಿ ಒಂದು ಸೆಲ್ಲಿಂಗ್ ಆಯ್ತು. ಅಂದ್ರೆ ಡಿಸ್ಟ್ರಿಬ್ಯೂಷನ್, ಒಂದು ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಪ್ಲೇಸ್ ಇಂದ ಕಸ್ಟಮರ್ ಪ್ಲೇಸ್ಗೆ ರೀಚ್ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಏನ್ ಬೇಕಾಗಿರುತ್ತೆ? ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು, ಫ್ರೈಟ್ ಚಾರ್ಜಸ್ ಆಗಿರ್ಬೋದು. ಸೊ ಈ ರೀತಿ ಖರ್ಚುಗಳನ್ನ ನಾವು ಒಂದು ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ ನಾವು ನೋಡ್ತು ಅಂದ್ರೆ, ಫಂಕ್ಷನಿಂಗ್ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ಗಳು ಅಥವಾ ಯಾವ ಫಂಕ್ಷನಿಂಗ್ ಏರಿಯಾಗಳಿದಾವೋ ಅಂತದ್ರ ವೆಚ್ಚಗಳ ಮೇಲೆ ಬೈಫರ್ಕೇಶನ್ ಮಾಡ್ತೀವಿ. ಅದೇ ರೀತಿ ಆಕ್ಟಿವಿಟೀಸ್ ಅಂದ್ರೂ ಅಷ್ಟೇ, ಯಾವ ತರ ಆಕ್ಟಿವಿಟೀಸ್ ಆಗ್ತಾ ಇದೆ. ಸೊ ಇದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅಥವಾ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್. ಪ್ರಾಫಿಟ್ ಅಲ್ಲೂ ಯಾವ ತರ ಖರ್ಚುಗಳಾಗ್ತಾ ಇದೆ, ಅದರಲ್ಲೂ ನಮ್ಗೆ ಯೂಸ್ಫುಲ್ ಆಗಿದೆಯಾ, ಆ ತರನು ನಾವು ಬೈಫರ್ಕೇಶನ್ ಮಾಡ್ತೀವಿ. ಪ್ರಾಡಕ್ಟ್ಸ್ ಅಲ್ಲೂ ಅಷ್ಟೇನೆ, ಡೈರೆಕ್ಟ್ ಪ್ರಾಡಕ್ಟ್ ಬೇಕಾ, ಇಂಡೈರೆಕ್ಟ್ ಪ್ರಾಡಕ್ಟ್ಸ್ ಬೇಕಾ. ಅಂದ್ರೆ ಮೇಜರ್ ಆಗಿ ಒಂದು ಕಂಪನಿಗೆ ಇವಾಗ ಡೈರೆಕ್ಟ್ ಪ್ರಾಡಕ್ಟ್ ಅಂದ್ರೆ ಬೇರೆ ಏನು ಅಲ್ಲ, ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್. ನಾನು ಹಾಗೆ ಹೇಳ್ದಂಗೆ ಒಂದು ಆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ವಸ್ತು ಅಥವಾ ರಾ ಮೆಟೀರಿಯಲ್ಸ್ ನಾವು ಡೈರೆಕ್ಟ್ ಪ್ರಾಡಕ್ಟ್ ಅಂತ ಕರೆದ್ರೆ, ಅಥವಾ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕರೆದ್ರೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಏನಿಲ್ಲ, ಈ ನೆಟ್ಸ್ ಅಂಡ್ ಬೋಲ್ಟ್ಸ್ ಆಗಿರ್ಬೋದು, ಅಥವಾ ಸಮಥಿಂಗ್ ಅದರ್ ಬೇರೆ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಇತರೆ ಸಾಮಗ್ರಿಗಳಾಗಿರ್ಬೋದು. ಅದ್ ಇದ್ರೂ ನಡೆಯುತ್ತೆ, ಇಲ್ದಿರಾ ಅಂದ್ರೂ ನಡೆಯುತ್ತೆ. ಆ ರೀತಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಇಂಡೈರೆಕ್ಟ್ ಪ್ರಾಡಕ್ಟ್ಸ್ ಅಂತಾನೂ ಕರಿತೀವಿ. ಮತ್ತೆ ಇಂಡೈರೆಕ್ಟ್ ಪ್ರಾಡಕ್ಟ್ಸ್ ಒಂದೇ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಬೇಕಾಗಿರೋದಿಲ್ಲ, ಎಲ್ಲಾ ತರದಕ್ಕೂ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅಂತಹ ಪ್ರಾಡಕ್ಟ್ಸ್ ಗಳನ್ನ ನಾವು ಇಂಡೈರೆಕ್ಟ್ ಪ್ರಾಡಕ್ಟ್ ಅಂತಾನು ಬೈಫರ್ಕೇಶನ್ ಮಾಡ್ತೀವಿ. ಈ ರೀತಿ ನಾವು ಪ್ರತಿಯೊಂದು ಆಕ್ಟಿವಿಟಿ ಬೇಸ್ ಮೇಲೂ, ಫಂಕ್ಷನ್ ಬೇಸ್ ಮೇಲೂ, ಪ್ರಾಡಕ್ಟ್ ಬೇಸ್ ಮೇಲೂ, ಪ್ರೋಸೆಸಿಂಗ್ ಬೇಸ್ ಮೇಲೂ ನಾವು ಕಾಸ್ಟ್ ನ ನಾವು ಬೈಫರ್ಕೇಶನ್ ಮಾಡ್ತಾ ಹೋದಾಗ ನಾವು ಆದಷ್ಟು ಕಾಸ್ಟ್ ನ ಪ್ಲಾನ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಹಾಗೇನೆ ಕಂಟ್ರೋಲ್ ಮಾಡೋದಕ್ಕೂ ನಮ್ಗೆ ಸಾಧ್ಯ ಆಗುತ್ತೆ. ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ನಾವು ಎಕ್ಸ್ಪೆನ್ಸಸ್ ಮಾಡ್ತಾ ಇದೀವಿ ಅಥವಾ ವೆಚ್ಚವನ್ನ ಹೆಚ್ಚಾಗಿ ನಾವು ಬಳಸ್ತಾ ಇದೀವಿ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹೆಚ್ಚಾಗಿ ಬಳಸ್ತಾ ಇದೀವ, ಅಥವಾ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೆಚ್ಚಾಗಿ ಹೋಗ್ತಾ ಇದೆಯಾ, ಅಥವಾ ಸೆಲ್ಲಿಂಗ್ಗೆ ಜಾಸ್ತಿ ಹೋಗ್ತಾ ಇದೆಯಾ, ಅಡ್ವರ್ಟೈಸ್ಮೆಂಟ್ ಕಾಸ್ಟೇ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟೇ ಜಾಸ್ತಿ ಆಗ್ತಾ ಇದೆಯಾ, ಪ್ರತಿಯೊಂದನ್ನು ನಾವು ಇನ್ ಡೆಪ್ತ್ ಆಗಿ ನಾವು ಅನಾಲಿಸಿಸ್ ಮಾಡ್ಬೋದು. ಯಾವ್ದ್ರಲ್ಲಿ ಮಾತ್ರ ಸಾಧ್ಯ? ಅದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಸಾಧ್ಯ. ಹಾಗೇನೆ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೋಡ್ತು ಅಂದ್ರೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಇಷ್ಟು ಡೆಪ್ತ್ ಆಗಿ ನಾವು ಅಬ್ಸರ್ವ್ ಮಾಡಕ್ಕಾಗೋದಿಲ್ಲ. ಇಲ್ಲಿ ಏನಿದ್ರು ನೀವು ಯಾವ ತರ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ, ವಹಿವಾಟು ಅಂತ ನಾವು ಹೇಳ್ಬೋದು, ಅದ್ರ ಮೇಲೆ ನಾವು ವೆಚ್ಚವನ್ನ ಬೈಫರ್ಕೇಶನ್ ಮಾಡ್ಬೋದು ಅಷ್ಟೇನೆ. ಟ್ರಾನ್ಸಾಕ್ಷನ್ ಅಂದ್ರೆ ಯಾವ್ದು? ಕ್ಯಾಶ್ ಟ್ರಾನ್ಸಾಕ್ಷನ್, ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್, ಬಾಟರ್ಸ್ ಟ್ರಾನ್ಸಾಕ್ಷನ್, ಅಥವಾ ಪೇಪರ್ ಟ್ರಾನ್ಸಾಕ್ಷನ್. ಸೊ ಇದಕ್ಕೆ ಯಾವ ತರ ಈ ಟ್ರಾನ್ಸಾಕ್ಷನ್ಗೆ
ಪರ್ಚೇಸ್ ಮಾಡಿದ್ಯಾ, ಸರಿ ಯಾವ ಪರ್ಚೇಸ್ ಬೇಕು, ಟೋಟಲ್ ಓವರ್ ಆಲ್ ಪರ್ಚೇಸ್ ಹೇಗಿದೆ. ಸೊ ಈ ರೀತಿ ನಾವು ಕಾಸ್ಟ್ ನ ಬೈಫರ್ಕೇಶನ್ ಮಾಡ್ತೀವಿ ಹೊರತು ಇನ್ ಡೆಪ್ತ್ ಆಗಿ ನಾವು ಇಲ್ಲಿ ಕ್ಲಾಸಿಫಿಕೇಶನ್ ಮಾಡೋದಾಗ್ಲಿ ಅಥವಾ ಕಂಟ್ರೋಲ್ ಮಾಡೋದಕ್ಕೂ ನಾವು ಇಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗಿರೋದ್ರಿಂದ, ಎಲ್ಲಾನು ಸೇರೋದ್ರಿಂದ, ಸೊ ಇದು ಮೂರನೇ ವ್ಯತ್ಯಾಸ ಆಗಿದೆ. ಮತ್ತೆ ಲಾಸ್ಟ್ ವ್ಯತ್ಯಾಸ ನಾವು ಅಬ್ಸರ್ವ್ ಮಾಡ್ತು ಅಂದ್ರೆ ಪ್ರಾಮಾಣಿತ ಫಲಿತಾಂಶಕ್ಕೆ ಕೊಡುಗೆ ನೀಡುವ ವೆಚ್ಚಗಳ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಮೌಲ್ಯಮಾಪನವನ್ನು ಸಂಯೋಜಿಸುತ್ತದೆ. ಸೊ ಇದೇನು ಅಲ್ಲ, ವಿ ಆರ್ ಗೋಯಿಂಗ್ ಟು ಬಿ ಕಂಬೈನ್ಸ್ ದ ಆಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ assessments of cost for contributing to the standard result. ಒಂದು ರಿಸಲ್ಟ್ ಬರಬೇಕು ಅಥವಾ ಸ್ಟ್ಯಾಂಡರ್ಡ್ ರಿಸಲ್ಟ್ ಬರಬೇಕು ಅಂದ್ರೆ ವಿ ಹ್ಯಾವ್ ಟು ಬಿ ಅಬ್ಸರ್ವ್ಡ್ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್. ಸೊ ಆಬ್ಜೆಕ್ಟಿವ್ ಅಂದ್ರೆ ಯಾವ ಒಂದು ವಸ್ತುನಿಷ್ಠ ಅಂತ ಹೇಳ್ಬೋದು, ಸಬ್ಜೆಕ್ಟಿವ್ ಅಂದ್ರೆ ಇಸ್ ನಥಿಂಗ್ ಬಟ್ ಒಂದು ವ್ಯಕ್ತಿನಿಷ್ಠ ಅಂತ ಹೇಳ್ಬೋದು. ಸೊ ಈ ಎರಡನ್ನೂ ನಾವು ಮೌಲ್ಯಮಾಪನವನ್ನು ಕನ್ಸಿಡರ್ ಮಾಡಿ ಅಸೆಸ್ ಮಾಡ್ತೀವಿ ಒಂದು ಕಾಸ್ಟ್ ನ ಕಾಂಟ್ರಿಬ್ಯೂಷನ್ ಮಾಡೋದಿಕ್ಕೆ. ಅದು ಮೇಜರ್ ಆಗಿ ಎಲ್ಲಿ ಸಾಧ್ಯ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಸಾಧ್ಯ. ಆದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನಾಗುತ್ತೆ, ಜಸ್ಟ್ ವಿ ಆರ್ ನೋ ದಟ್ ದಿಸ್ ಟ್ರೂ ಆರ್ ಫೇರ್ ಅಷ್ಟೇನೆ. ಸೊ ವಿ ಆರ್ ಜಸ್ಟ್ ಪ್ರೆಸೆಂಟಿಂಗ್ ಎ ಫೈನಾನ್ಷಿಯಲ್ ಪೊಸಿಷನ್. ಸೊ ಫೈನಾನ್ಷಿಯಲ್ ಪೊಸಿಷನ್ ಅಲ್ಲಿ ನೋಡಿದಾಗ ಇದು ನ್ಯಾಯವಾಗಿದೆಯಾ ಅಥವಾ ನಿಜವಾಗಿದೆಯಾ, ಇಸ್ ಎ ಟ್ರೂ ಆರ್ ಫೇರ್ ಆಫ್ ದೃಷ್ಟಿಕೋನದಿಂದ ಮಾತ್ರ ಈ ಗುರಿಯನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇದು ಮುಖ್ಯವಾದ ವ್ಯತ್ಯಾಸಗಳು, ವೆಚ್ಚ ಮತ್ತು ಹಣಕಾಸಿನ ಲೆಕ್ಕಪತ್ರದ ನಡುವಿನ ವ್ಯತ್ಯಾಸಗಳು. ಈ 4 ಪಾಯಿಂಟ್ಗಳನ್ನ ನಾವು ತಲೆ ಇಟ್ಕೊಬೇಕಾಗತ್ತೆ. ಮತ್ತೊಂದು ಮುಖ್ಯವಾಗಿ ಹಾಗಿಂದ ನಾನು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ಇಸ್ ಮೇಜರ್ ಪಾರ್ಟ್. ಕಾಸ್ಟ್ ಅಂದ್ರೆ ವೆಚ್ಚ ಅಂತ ನಾನು ಆಲ್ರೆಡಿ ಹೇಳಿದೆ. ಈ ಕಾಸ್ಟ್ ನಾವು ಮೇಜರ್ ಪಾರ್ಟ್. ಇದರಲ್ಲಿ ಎಷ್ಟು ತರದ ಕಾಸ್ಟ್ಗಳಿದೆ, ಕಾಸ್ಟ್ ಅಂದ್ರೆ ಏನು, ಕಾಸ್ಟಿಂಗ್ ಅಂದ್ರೆ ಏನು, ಹಾಗೇನೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ನಮಗೆ ಗೊತ್ತಾಗಿದೆ ದ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಒಂದು ಪ್ರೊಡಕ್ಷನ್ ನ ಮಾಡ್ಬೇಕಾದ್ರೆ ಪ್ರತಿಯೊಂದು ಕಾಸ್ಟ್ ಇನ್ಕ್ಲೂಡ್ ಆಗುತ್ತಲ್ವಾ, ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಫ್ರಮ್ ದ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರ್ಗು ಟೋಟಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಪ್ರೋಸೆಸ್ ನ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಆ ಪ್ರೋಸೆಸ್ಗೆ ಯಾವ ತರ ಟೆಕ್ನಿಕ್ ಅಥವಾ ಯಾವ ತರ ಮೆಥಡ್ ನ ನಾವು ಬಳಸ್ತೀವಿ. ಸೊ ಯಾಕಂದ್ರೆ ಎಲ್ಲಾ ಕಂಪನಿಲೂ ಒಂದೇ ಫಾರ್ಮ್ಯಾಟ್ ನ ಬಳಸಕ್ಕಾಗಲ್ಲ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಯಾಕೆ ಒಂದಷ್ಟು ಕಂಪನಿ ಸರ್ವಿಸ್ ಓರಿಯೆಂಟೆಡ್ ಆಗಿರುತ್ತೆ, ಒಂದಷ್ಟು ಕಂಪನೀಸ್ ಪ್ರಾಫಿಟ್ ಓರಿಯೆಂಟೆಡ್ ಆಗಿರುತ್ತೆ. ಹಾಗೇನೆ ನೀವು ಸರ್ವಿಸ್ ಓರಿಯೆಂಟೆಡ್ ಕಂಪನೀಸ್ ಅಲ್ಲಿ ತಗೊಂತಿದ್ರೆ, ಇವಾಗ ಹಾಸ್ಪಿಟಲ್ಸ್ ಅಲ್ಲಿ ನಾವು ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡೋದೇ ಬೇರೆ ತರ, ಅದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋದೇ ಬೇರೆ ತರ. ಅದೇ ತರ ಬಂತು ಅಂದ್ರೆ ನೀವು ಕಂಪನಿಗಳಲ್ಲಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರಾ, ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡುವ ವಿಧಾನ ಮತ್ತೆ ಅದು ವಿಧಾನ ಆಗಿರ್ಬೋದು, ಅದು ಬೇರೆ ತರನೇ ಇರುತ್ತೆ. ಹಾಗೇನೆ ಒಂದು ಕಂಪನಿಯ ಸ್ವರೂಪ ಆಗಿರ್ಬೋದು ಅಥವಾ ನೇಚರ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕಾಸ್ಟ್ ನ ಕ್ಯಾಲ್ಕುಲೇಷನ್ಗೆ ಯಾವ ಒಂದು ಮೆಥಡ್ ನ ನಾವು ಫಾಲೋ ಮಾಡಬೇಕು ಅಂತ. ಹಾಗಾದ್ರೆ ಮೆಥಡ್ಸ್ ನ ನಾವು ಫಾಲೋ ಮಾಡ್ತೀವಲ್ಲ, ಅದನ್ನ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಕಾಸ್ಟಿಂಗ್ ಅಲ್ಲಿ ಸುಮಾರು ಮೆಥಡ್ಗಳಿದೆ. ಜಾಬ್ ಕಾಸ್ಟ್ ಶೀಟ್ ಅಂತ ಕರಿತೀವಿ, ಕಾಂಟ್ರಾಕ್ಟ್ ಕಾಸ್ಟ್ ಶೀಟ್ ಅಂತೀವಿ, ಪ್ರೋಸೆಸ್ ಕಾಸ್ಟ್ ಶೀಟ್ ಅಂತ ಬರುತ್ತೆ, ಹಾಗೇನೆ ಓವರ್ ಹೆಡ್ ಕಾಸ್ಟ್ ಶೀಟ್ ಅಂತ ಬರುತ್ತೆ, ಹಾಗೇನೆ ನಮ್ಗೆ ಸರ್ವಿಸ್ ಕಾಸ್ಟ್ ಶೀಟ್ ಅಂತ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್, ಹಾಸ್ಪಿಟಲ್ ಕಾಸ್ಟಿಂಗ್, ಎಜುಕೇಶನಲ್ ಕಾಸ್ಟಿಂಗ್, ಸುಮಾರು ತರದ ಕಾಸ್ಟ್ ಶೀಟ್ಸ್ ಗಳನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಆದ್ರೆ ಎಲ್ಲಾ ತರದ ಕಾಸ್ಟ್ ಶೀಟ್ಸ್ ಅಲ್ಲೂ ಸ್ವಲ್ಪ ಫಾರ್ಮ್ಯಾಟ್ಸ್ ವೇರಿಯೇಷನ್ಸ್ ಆದ್ರೆ ನಾವು ಎಲ್ಲಾ ತರದ ಕಾಸ್ಟ್ ಶೀಟ್ ಅಲ್ಲೂ ಅಬ್ಸರ್ವ್ ಮಾಡ್ತು ಅಂದ್ರೆ ಅಲ್ಲಿ ತಗೊಳ್ಳೋದು ಬರೀ ವೆಚ್ಚಗಳನ್ನೇ. ಅಂದ್ರೆ ಎಲ್ಲಾ ತರದ ಕಾಸ್ಟ್ ನಾವು ಹಾಕಿ ಟೋಟಲ್ ಕಾಸ್ಟ್ ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಒಟ್ಟಾರೆ ಮೊತ್ತದ ವೆಚ್ಚ ಅಥವಾ ಒಟ್ಟಾರೆ ಟೋಟಲ್ ಎಷ್ಟು ವೆಚ್ಚ ಆಗಿದೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಆ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಆಗಿರ್ಬೋದು, ಅಥವಾ ಆ ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀವು ಯಾವುದೋ ಒಂದು ಸೆಂಟರ್ ತಗೊಂಡಿರ್ತೀರೋ, ಕಾಸ್ಟ್ ಸೆಂಟರ್ ಅಂತ ಹೇಳ್ಬೋದು. ಸೊ ಆ ಸೆಂಟರ್ದು ಟೋಟಲ್ ವೆಚ್ಚ ಎಷ್ಟು ಅಥವಾ ಟೋಟಲ್ ಇದೆಷ್ಟು ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೂ ಅಷ್ಟೇ, ಕ್ಯಾಲ್ಕುಲೇಷನ್ ನಿಮ್ಗೆ ಯೂನಿಟ್ಸ್ ಮೇಲೂ ಹೋಗುತ್ತೆ. ಒಂದಷ್ಟು ಯೂನಿಟ್ ಅಂತ ಹೇಳ್ತೀರಾ, ಒಂದಷ್ಟು ಲೀಟರ್ ಅಂತ ಹೇಳ್ತೀರಾ, ಒಂದಷ್ಟು ಕೆಜಿ ಅಂತ ಹೇಳ್ತೀರಾ, ಒಂದಷ್ಟು ಕ್ವಿಂಟಾಲ್ ಅಂತ ಹೇಳ್ತೀರಾ. ಒಂದು ಕ್ವಿಂಟಾಲ್ಗೆ ಅಥವಾ ಒಂದು ಯೂನಿಟ್ಗೆ ಅಥವಾ ಒಂದು ಪೀಸ್ಗೆ ಅದನ್ನ ನಾವು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ.
ಅಂದ್ರೆ ನೀವು ವೆಚ್ಚನ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತ ನಾನು ಹೇಳ್ತಾ ಇರೋದು. ಇವಾಗ ವೆಚ್ಚ ಇವಾಗ ಒಂದ್ 10 ರೂಪಾಯಿ ಆಯ್ತಪ್ಪ, 10 ರೂಪಾಯಿ ಯಾವ್ದಕ್ಕಾಯ್ತು? ಒಂದ್ ಪೀಸ್ಗ ಅಥವಾ 1 kg ಅಥವಾ 1 ಲೀಟರ್ಗ, ಅದನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ಲ ಐಟಮ್ಸ್ಗಳ, ಐ ಮೀನ್ ರೆಪ್ರೆಸೆಂಟ್ ಮಾಡ್ತಿದೀವಲ್ಲ, ಅದನ್ನ ನಾವು ಯೂನಿಟ್ಸ್ ಅಂತ ಕರಿತೀವಿ, ಕಾಸ್ಟ್ ಯೂನಿಟ್ಸ್ ಅಂತ ಕರಿತೀವಿ. ಇವಾಗ 10 rupees ಆಯ್ತಪ್ಪ ಒಂದ್ ಪೀಸ್ಗೆ, ಅಂದ್ರೆ ಒಂದ್ ಪೆನ್ನಿಗೆ 10 rupees ಕಾಸ್ಟ್ ಆಯ್ತು. ಸೊ 100 rupees ಆಯ್ತಪ್ಪ, 100 rupees ಆಯ್ತು ಒಂದು ಕ್ವಿಂಟಾಲ್ಗೆ. ಸೊ ಒಂದು ಕ್ವಿಂಟಾಲ್ಗೆ 100 rupees ಆಯ್ತು. ಸೊ ಆಯ್ತಪ್ಪ, ಒಂದು 200 rupees ಆಯ್ತು. ಸೊ 200 ಯಾವ್ದಕ್ಕಾಯ್ತು? 1 ಲೀಟರ್ ಆಯಿಲ್ಗೆ 200 rupees ಆಸ್ ಅ ಕಾಸ್ಟ್. ಲೀಟರ್ ಆಯಿಲ್ ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ಅನ್ನ ನಾವು ರೆಪ್ರೆಸೆಂಟೇಷನ್ ಕ್ವಿಂಟಾಲ್ ಅಲ್ಲಿ ಮಾಡ್ತೀವ, ಬಾಕ್ಸ್ ಲೆಕ್ಕದಲ್ಲಿ ಮಾಡ್ತೀವ, ಅಥವಾ ಪ್ಯಾಕೆಟ್ ಲೆಕ್ಕದಲ್ಲಿ ಮಾಡ್ತೀವ, ಅಥವಾ ಪೀಸ್ ಲೆಕ್ಕದಲ್ಲಿ ಮಾಡ್ತೀವ, ಯೂನಿಟ್ಸ್ ಲೆಕ್ಕದಲ್ಲಿ ಮಾಡ್ತೀವ, ಗ್ರಾಮ್ಸ್ ಲೆಕ್ಕದಲ್ಲಿ ಮಾಡ್ತೀವ, ಪ್ರತಿಯೊಂದನ್ನು ನಾವು ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ವಿತ್ ಅ ಕಾಸ್ಟ್ ಶೀಟ್ ಮುಖಾಂತರ. ಸೊ ಹಾಗಾದ್ರೆ ಕಾಸ್ಟ್ ಅಂದ್ರೆ ಏನು? ಕಾಸ್ಟ್ ಅಂದ್ರೆ ಬೇರೆ ಏನು ಅಲ್ಲ, ಇಟ್ಸ್ ಎ ಖರ್ಚಿನ ಮೊತ್ತ ಅಂತ ಹೇಳ್ಬೋದು. ದರ್ಸ್ ಅ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್, ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಅಥವಾ ಟೋಟಲ್ ಅಮೌಂಟ್ ಆಫ್ ಖರ್ಚಿನ ಮೊತ್ತ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಯಾವ ತರ ಕಾಸ್ಟ್ಗಳು ಬರುತ್ತೆ? ಸೊ ಇದನ್ನ ಇನ್ ಡೆಪ್ತ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್, ವೆಚ್ಚಗಳ ವರ್ಗೀಕರಣ. ಸೊ ನಾನು ಆಲ್ರೆಡಿ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ದಂಗೆ ಕಾಸ್ಟ್ ಅಂದ್ರೆ ವೆಚ್ಚ, ವೆಚ್ಚ ಅಂದ್ರೆ ಬೆಲೆನ ಖರ್ಚಿನ ಮೊತ್ತ. ಆದರೆ ಯಾವ ತರ ಖರ್ಚುಗಳಾಗುತ್ತೆ ಒಂದು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ? ಈಗ ನಾನು ಕಂಪ್ಲೀಟ್ ಆಗಿ ನಾವು ಮಾತಾಡ್ತಾ ಇರೋದು ಕಾಸ್ಟ್ ಅಕೌಂಟಿಂಗ್ ಬಗ್ಗೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಇಲ್ಲಿ ಮಾತಾಡ್ತೀರಾ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಡ್ರಾಬ್ಯಾಕ್, ಮಿತಿಗಳಾಗಿರ್ಬೋದು, ಲಿಮಿಟೇಷನ್ಸ್ ಬಗ್ಗೆ ಆಗಿರ್ಬೋದು ತಿಳ್ಕೊಂಡ್ವಿ. ಸೊ ಅಲ್ಲಿರೋ ಡ್ರಾಬ್ಯಾಕ್ಸ್ ಆಗಿರ್ಬೋದು, ಮತ್ತೆ ಓವರ್ ಆಲ್ ಆಗಿ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಗ್ಯಾದರ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಕಾರಣದಿಂದ ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ನ ನಾವು ಕಾಸ್ಟ್ ಅಕೌಂಟಿಂಗ್ ಆಗಿ ಬಳಸೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಹಣಕಾಸಿನ ವ್ಯವಹಾರನೇ ಟೋಟಲಿ ಡಿಫ್ರೆಂಟ್ ಅಂತ ನಮಗೆ ಗೊತ್ತಾಯ್ತು. ಸೊ ಇವಾಗ ಇನ್ ಡೆಪ್ತ್ ಆಗಿ ನಾವು ಕಾಸ್ಟ್ ಅಕೌಂಟಿಂಗ್ ನ ಕಲಿಯೋಣ. ಕಾಸ್ಟ್ ಅಕೌಂಟಿಂಗ್ ನ ತಿಳ್ಕೊಳ್ಳೋಣ ಅಂದ್ರೆ ಅದ್ರಲ್ಲಿ ಮೇಜರ್ ಆಗಿ ನಾವು ಯಾವ ತರ ಕಾಸ್ಟ್ ಗಳನ್ನ ನಾವು ವರ್ಗೀಕರಿಸಬಹುದು. ನಾನು ಆಲ್ರೆಡಿ ಲಾಸ್ಟ್ ಇದ್ರಲ್ಲೇನೆ ಹೇಳಿದೆ, ನಾವು ಇನ್ ಡೆಪ್ತ್ ಆಗಿ ಪ್ರತಿಯೊಂದು ಕಾಸ್ಟ್ ಅನ್ನು ಬೈಫರ್ಕೇಶನ್ ಮಾಡ್ತೀವಿ. ಯಾವ ಒಂದು ಕಾಸ್ಟ್ ಅಲ್ಲಿ ಖರ್ಚು ಜಾಸ್ತಿ ಆಗ್ತಿದೆ, ಯಾವ್ದನ್ನ ನಾವು ಕಂಟ್ರೋಲ್ ಮಾಡ್ಬೋದು, ಯಾವ್ದನ್ನ ನಾವು ಅವಾಯ್ಡ್ ಮಾಡ್ಬೋದು, ಯಾವ್ದನ್ನ ನಾವು ರಿಡಕ್ಷನ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಸಾಧ್ಯ ಇದೆ ಅಂತ ನಾವು ಆಬ್ಜೆಕ್ಟಿವ್ಸ್ ಅಲ್ಲಿ, ಉದ್ದೇಶಗಳಲ್ಲಿ ನಾವು ಆಲ್ರೆಡಿ ಓದಿದ್ವಿ. ಹಾಗಾದ್ರೆ ಯಾವ ತರದ ಕಾಸ್ಟ್ಗಳಿದೆ, ಸೊ ಯಾವ ತರ ಕಾಸ್ಟ್ಗಳು ನಮ್ಗೆ ಮುಖ್ಯವಾಗಿ ಒಂದು ಪ್ರೊಡಕ್ಷನ್ ಬೇಕಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಮೇಜರ್ ಆಗಿ ನಾವು ಫಂಕ್ಷನ್ಸ್ ಮೇಲೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ. ಫಂಕ್ಷನ್ಸ್ ಅಂದ್ರೆ ವರ್ಕ್, ಯಾವ ತರ ಕೆಲಸ ಮಾಡ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ಗಳು ಹೆಲ್ಪ್ಫುಲ್ ಆಗುತ್ತೆ. ಈ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು, ಯಾಕಂದ್ರೆ ಪ್ರೊಡಕ್ಷನ್ ನಡೆಯೋದೇ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ 100% ಬೇಕು. ಮ್ಯಾನುಫ್ಯಾಕ್ಚರಿಂಗ್ ನಡಿಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಅವ್ರದ್ದು ಏನಪ್ಪ ಕೆಲಸ ಅಂತ ನೀವು ಅನ್ಕೋಬಹುದು. ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ ಇಂಡೈರೆಕ್ಟ್ ವರ್ಕ್ ಇದ್ದೇ ಇರುತ್ತೆ. ಸೊ ಇವಾಗ ಒಂದು ಕಾಲೇಜಲ್ಲಿ ಟೀಚರ್ಸ್ ಇದ್ಮೇಲೆ ಆಫೀಸ್ ಏನಕ್ಕಪ್ಪ ಅಂತ ನಾವ್ ಹೇಳಕ್ ಆಗಲ್ವಲ್ಲ. ಸೊ ಟೀಚರ್ಸ್ ಗಳಿದ್ಮೇಲೆನೆ ಆಫೀಸ್ ಕೆಲಸ ಆಫೀಸರ್ ಮಾಡ್ಲೇಬೇಕಾಗತ್ತಲ್ವಾ. ಅದೇ ರೀತಿ ಒಂದು ಕಂಪನಿಯಲ್ಲೂ ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ತೆಗಿಯಕ್ಕಾಗಲ್ಲ. ಯಾಕಂದ್ರೆ ಸಪೋರ್ಟಿಂಗ್ ಹ್ಯಾಂಡ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್, ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರ್ ಆಗಿರ್ಬೋದು, ಒಂದು ಅಮೌಂಟ್ ನ ಸ್ಯಾಂಕ್ಷನ್ ಮಾಡುವ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಒಂದು ಅಕೌಂಟೆಂಟ್ ಪರ್ಸನ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಮಾಡಿ ರಿಡಕ್ಷನ್ ಮಾಡೋದಕ್ಕೆ ನಮಗೆ ಹೆಲ್ಪ್ಫುಲ್ ಮಾಡೋದಾಗಿರ್ಬೋದು. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ವಾಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೆಲ್ಲಿಂಗ್ ಕಾಸ್ಟ್, ಸೊ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು. ಯಾಕಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಯ್ತಪ್ಪ, ಒಂದು ಮ್ಯಾನುಫ್ಯಾಕ್ಚರ್ ಆಯ್ತು, ಈ ಪ್ರಾಡಕ್ಟ್ ಮುಗೀತು ಅಂತ ಮುಗ್ಸಕ್ಕಾಗೋದಿಲ್ಲ. ಅದನ್ನ ನಾವು ಕಸ್ಟಮರ್ಸ್ಗೆ ರೀಚ್ ಮಾಡಿಸ್ಬೇಕು. ಕಸ್ಟಮರ್ ರೀಚ್ ಆಗಿ ಕಸ್ಟಮರ್ಸ್ ಬೈ ಮಾಡಿದ್ಮೇಲೆ ನಮ್ಗೆ ಪ್ರಾಫಿಟ್ ಬರೋದು. ಈ ಕಡೆ ಕಸ್ಟಮರ್ ರೀಚ್ ಆಗ್ದಿರಾ, ಕಸ್ಟಮರ್ ಬೈ ಮಾಡ್ಲಿಲ್ಲ ಅಂದ್ರೆ ಅಲ್ಲೂ ಕೂಡ ನಮ್ಗೆ ಬರ್ತಿರಲ್ಲ. ಬರೀ ಮ್ಯಾನುಫ್ಯಾಕ್ಚರಿಂಗ್ ಒಂದಾದ್ರೆ ಸಾಲದು, ಮ್ಯಾನುಫ್ಯಾಕ್ಚರಿಂಗ್ ಮುಖಾಂತರ ನಮ್ಗೆ ಕಸ್ಟಮರ್ಸ್ಗೆ ರೀಚ್ ಆಗೋ ಮಟ್ಟಿಗೆ ನಾವು ಪ್ರಾಡಕ್ಟ್ಸ್ ಕಾಸ್ಟ್ ಗಳನ್ನ ಇನ್ಕ್ಲೂಡ್ ಆಗುತ್ತೆ. ಸೆಲ್ಲಿಂಗ್ ಕಾಸ್ಟ್ ಬೇಕು. ಸೆಲ್ಲಿಂಗ್ ಕಾಸ್ಟ್
ಟ್ರಾನ್ಸ್ಪೋರ್ಟೇಷನ್, ರಿಟೇಲರ್ಸ್, ಹೋಲ್ಸೇಲ್ ಇಂದ ರಿಟೇಲ್ಸ್ ಇಂದ ಮತ್ತೆ ಕಸ್ಟಮರ್ಸ್ಗೆ, ಈ ತರ ಚೈನ್. ಸೊ ಚೈನ್ ಬಂದೇ ಬರುತ್ತೆ. ಸೊ ಪ್ರತಿಯೊಬ್ಬರಿಂದ ಒಬ್ರಿಗೆ ಹಾಗೆ ಪ್ರಾಡಕ್ಟ್ಸ್ ನ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೂ ಕಾಸ್ಟ್ ಬೇಕಾಗುತ್ತೆ ಟ್ರಾನ್ಸ್ಪೋರ್ಟೇಷನ್. ಯಾಕಂದ್ರೆ ನೀವೆಲ್ಲೋ ಒಂದ್ ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀರಾ, ನಿಮ್ಮ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾದಲ್ಲೂ ನಮ್ಗೆ ಸೇಲ್ ಆಗ್ಬೇಕು ಅಂದ್ರೆ, ಸೊ ವಿ ಹ್ಯಾವ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದ ರಿಟೇಲರ್ ಶಾಪ್ಸ್. ಸೊ ಅದು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಬೀಳುತ್ತೆ. ಯಾಕಂದ್ರೆ ನಿಮ್ಮ ಪ್ರಾಡಕ್ಟ್ ನೀವು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಯೋರ್ ಕಾಸ್ಟ್. ಸೊ ಆ ಕಾಸ್ಟ್ ಬೇಕಾಗುತ್ತೆ. ಸೊ ಹಾಗಾದ್ರೆ ಒಂದು ಫಂಕ್ಷನ್ ಮೇಲೆ ಯಾವ ರೀತಿ ನಾವು ಕಾಸ್ಟ್ ನ ಡಿವೈಡ್ ಮಾಡ್ತೀವಿ ಅಂದ್ರೆ, ಮೇಜರ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಸೆಲ್ಲಿಂಗ್ ಕಾಸ್ಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್. ಈ 4 ಕಾಸ್ಟ್ಗಳು ನಮಗೆ ಮುಖ್ಯವಾಗಿ ಬೇಕಾಗಿದೆ. ಹಾಗೇನೆ ಬಂತು ಅಂದ್ರೆ ನೆಕ್ಸ್ಟ್ ಒನ್ ಐಡೆಂಟಿಫೈಯಬಲ್ ವಿತ್ ಜಾಬ್ ಅಂತ ಹೇಳ್ತೀವಿ. ಜಾಬ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ಸೊ ಯಾವುದೇ ತರದ ಜಾಬ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವರ್ಕ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ವಿಸ್ ನ ನೀವು ಪ್ರೊವೈಡ್ ಮಾಡೋದಾಗಿರ್ಬೋದು, ಅದ್ರಲ್ಲಿ ನಾವು ಮೇಜರ್ ಆಗಿ ನೋಡೋದಾದ್ರೆ ಡೈರೆಕ್ಟ್, ಇಂಡೈರೆಕ್ಟ್. ಸೊ ಒಂದಷ್ಟು ಡೈರೆಕ್ಟ್ ಆಗಿ ಬೇಕಾಗಿರುತ್ತೆ, ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಇವಾಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡೈರೆಕ್ಟ್ ಕಾಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ನೀವು ಹೇಳ್ತೀರಾ ಫಸ್ಟ್ ಒನ್ ಮೆಟೀರಿಯಲ್, ಲೇಬರ್, ಓವರ್ ಹೆಡ್ಸ್. ಯಾಕೆ ಹೇಳಿ? ಆ 3 ಬೇಕೇ ಬೇಕು. ಆ 3 ಡೈರೆಕ್ಟ್ ಕಾಸ್ಟ್. ಹಾಗಾದ್ರೆ ಯಾವ್ದಲ್ಲಪ್ಪ ಇಂಡೈರೆಕ್ಟ್ ಕಾಸ್ಟ್ ಅಂತ ಕೇಳಿದ್ರೆ, ಇಂಡೈರೆಕ್ಟ್ ಕಾಸ್ಟ್ ಅಲ್ಲಿ ಹೇಳ್ತೀರಾ, ಅಯ್ಯೋ ಇಂಡೈರೆಕ್ಟ್ ಕಾಸ್ಟ್ ಯಾವ್ದು ಎಷ್ಟೊಂದು ಬರುತ್ತೆ, ಕಮಿಷನ್ಸ್ ಅಂತೆ, ಬ್ಯಾಡ್ ಡೇಟ್ಸ್ ಅಂತೆ, ಯಾವ್ದಾವ್ದೋ ಹೇಳ್ತೀರಾ ಇಂಡೈರೆಕ್ಟ್ ಕಾಸ್ಟ್ಗಳಲ್ಲಿ. ಯಾಕಂದ್ರೆ ಇಂಡೈರೆಕ್ಟ್ ಕಾಸ್ಟ್ಗೆ ಅಂದ್ರೆ ಒಂದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದಿಲ್ಲ ಕಾಸ್ಟ್ಗಳು. ಅವನ್ನೆಲ್ಲ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಥವಾ ಓವರ್ ಆಲ್ ಒಂದು ಕಂಪನಿಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆನ್ಸಸ್ ನಾವು ಇಂಡೈರೆಕ್ಟ್ ಕಾಸ್ಟ್ ಅಂತ ನಾವು ಕರಿಬಹುದು. ಸೊ ಈ ಇಂಡೈರೆಕ್ಟ್ ಕಾಸ್ಟ್, ಸೊ ಇಂಡೈರೆಕ್ಟ್ ಕಾಸ್ಟ್ ಅಲ್ಲಿ ನೀವು ಇಂಡೈರೆಕ್ಟ್ ಕಾಸ್ಟ್ಗೆ ನೀವು ಒಂದು ಪ್ರಾಡಕ್ಟ್ಗೆ ಅಂತಾನೆ ಅಂತ ಅರ್ಥ, ನಾನು ಹೇಳ್ತಾ ಇಲ್ಲ, ಒಂದು ಪ್ರಾಡಕ್ಟ್ ಸಂಬಂಧಪಟ್ಟಿರುವಂತಹ ಡೈರೆಕ್ಟ್ ಕಾಸ್ಟ್ ಮತ್ತೆ ಇಂಡೈರೆಕ್ಟ್ ಕಾಸ್ಟ್. ಇಂಡೈರೆಕ್ಟ್ ಕಾಸ್ಟ್ ನ ನಾವು ಸಾಮಾನ್ಯವಾಗಿ ಓವರ್ ಹೆಡ್ಸ್ ಅಂತ ನಾವು ಹೇಳ್ಬೋದು. ಒಂದು ಪ್ರಾಡಕ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ತು ಅಂದ್ರೆ ಏನಕ್ಕೆ ನಾವು ಓವರ್ ಹೆಡ್ಸ್ ಅಂತ ಹೇಳ್ತೀವಿ ಅಂದ್ರೆ, ಅದರ್ ಎಕ್ಸ್ಪೆನ್ಸಸ್ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ಏನಕ್ಕೆ ಓವರ್ ಹೆಡ್ ಅಥವಾ ಅದರ್ ಎಕ್ಸ್ಪೆನ್ಸಸ್ ಅಂತೀವಿ? ಇದು ಕೂಡ ಕಂಪನಿಗೆ ಬೇಕಾಗಿರುತ್ತೆ ಅಲ್ವಾ ಅಂತ ನೀವು ಅನ್ಕೊಂಡ್ರೆ, ಇವಾಗ ಓವರ್ ಹೆಡ್ಸ್ ಆಗಿರ್ಬೋದು, ಅದರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದು ಏನಾಗುತ್ತೆ ಅಂದ್ರೆ ಒಂದು ಪ್ರಾಡಕ್ಟ್ಗೆ ಅಲ್ಲ, ಸುಮಾರು ಪ್ರಾಡಕ್ಟ್ ಗಳಿಗೆ ನಾವು ಕಾಮನ್ ಆಗಿ ಪರ್ಚೇಸ್ ಮಾಡ್ತೀವಿ. ಸೊ ಕಾಮನ್ ಆಗಿ ಪರ್ಚೇಸ್ ಮಾಡಿದಾಗ ಅದು ಕಾಮನ್ ಆಗಿ ಅಪ್ಲೈ ಆಗುತ್ತೆ ಅದರ್ ಎಕ್ಸ್ಪೆನ್ಸಸ್. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಹಾಗೆ ಪ್ರಾಡಕ್ಟ್ ತಗೊಂಡು ಅಂದ್ರೆ, ಇವಾಗ ಇದು ಜಾಬ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಅಲ್ವಾ, ಅದ್ರಲ್ಲಿ ನಾನು ಎಕ್ಸಾಂಪಲ್ ಪ್ರಾಡಕ್ಟ್ ತಗೊಂತು ಅಂದ್ರೆ, ನಾನು ಇವಾಗ ಯಾವ್ದೋ ಒಂದು ಕಂಪನಿ, ನಿಮ್ದು ಒಂದು ಇಂಟೀರಿಯರ್ ಡಿಸೈನಿಂಗ್ ಕಂಪನಿ ಅಂತಾನೆ ತಗೊಳ್ಳಿ ಎಕ್ಸಾಂಪಲ್. ಇಂಟೀರಿಯರ್ ಡಿಸೈನಿಂಗ್ ಕಂಪನಿ ನಿಮ್ದು ಆಗಿದ್ದಾಗ, ಇಂಟೀರಿಯರ್ ಡಿಸೈನಿಂಗ್ ಅಂದ್ರೆ ನಿಮ್ಗೆ ಹುಡ್ ಬೇಕಾಗಿರುತ್ತೆ, ನಟ್ಸ್ ಅಂಡ್ ಬೋಲ್ಟ್ಸ್ ಬೇಕಾಗಿರುತ್ತೆ, ಮತ್ತೆ ಒಂದಷ್ಟು ರಾ ಮೆಟೀರಿಯಲ್ಸ್ ನಿಮ್ಗೆ ಬೇಕಾಗಿರುತ್ತೆ. ಆದ್ರೆ ನೀವು ಮೇಜರ್ ಆಗಿ ಈ ನಟ್, ಬೋಲ್ಟ್ ಅಥವಾ ಏನ್ ನೀವು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರೋ ಅದನ್ನ ನೀವು ಕಾಮನ್ ಆಗೇನೆ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಯಾವುದೋ ಒಂದು ಪ್ರಾಡಕ್ಟ್, ಒಂದು ಮನೆ ಇಂಟೀರಿಯರ್ ಮಾಡುವಾಗ ಮಾತ್ರ ಪರ್ಚೇಸ್ ಮಾಡೋದಿಲ್ಲ, ಹೋಲ್ಸೇಲ್ ಆಗಿ ನೀವು ಪರ್ಚೇಸ್ ಮಾಡ್ತೀರಾ. ಯಾಕಂದ್ರೆ ಅದು ಕಾಮನ್ ಫಾರ್ ಆಲ್ ದ ವೆರೈಟೀಸ್ ಆಫ್ ಡಿಸೈನಿಂಗ್. ಸೊ ಯಾವುದೇ ತರದ ಇಂಟೀರಿಯರ್ ಡಿಸೈನ್ ಮಾಡಿದ್ರು ನಿಮ್ಗೆ ಅದು ಕಾಮನ್ ಆಗಿ ಬೇಕೇ ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಅದು ಕಾಮನ್ ಆಗಿ ಪರ್ಚೇಸ್ ಮಾಡ್ತೀರಾ. ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್, ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಪ್ರತಿ ಸಾಲಿಗೂ ಈ ಒಂದು ಚಿಕ್ಕ ಮನೆ ಸಿಕ್ಕಿದೆ, ಈ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡ್ಬೇಕಂದ್ರೆ ಇಷ್ಟಕ್ಕೆ ಮಾತ್ರ ನಾನು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ ವೇರಿ ಆಗುತ್ತೆ. ಅದೇ ಈ ಮನೆ, ಇನ್ನೊಂದ್ ಕಡೆ, ಇನ್ನೊಂದು ಏರಿಯಾ ವೈಸ್ ಅಲ್ಲಿ ನಿಮ್ಗೆ ಒಂದಷ್ಟು 4-5-6 ಕಡೆ ನಿಮ್ಗೆ ಇಂಟೀರಿಯರ್ ಡಿಸೈನಿಂಗ್ ಪ್ರಾಜೆಕ್ಟ್ ಸಿಕ್ಕಿದೆ. ಇವಾಗ ಇಂಟೀರಿಯರ್ ಡಿಸೈನ್ ಪ್ರಾಜೆಕ್ಟ್ ಸಿಕ್ಕಿದಾಗ ನೀವು 5-6 ಮನೆಗಳಲ್ಲಿ, ಡಿಪೆಂಡಿಂಗ್ ಆನ್ ದ ಡಿಸೈನಿಂಗ್, ಡಿಪೆಂಡಿಂಗ್ ಆನ್ ದ ಕಾಸ್ಟ್, ಯು ಆರ್ ಗೋಯಿಂಗ್ ಟು ಬಿ ಪರ್ಚೇಸ್ ದ ಮೇನ್ ಪ್ರಾಡಕ್ಟ್ ಹುಡ್. ಅದನ್ನ ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಡೈರೆಕ್ಟ್ ಕಾಸ್ಟ್ ಮಾತ್ರ ನಿಮ್ಗೆ ವೇರಿಯೇಷನ್ಸ್ ಆಗುತ್ತೆ. ಯಾಕಂದ್ರೆ ಒಂದೊಂದು ಮನೆ ಹೌಸ್ ಹೋಲ್ಡ್ ಹೇಗೆ ಹೇಳ್ತಾರೋ ಅದ್ರ ಮೇಲೆ ನಿಮ್ಗೆ ವೇರಿಯೇಷನ್ಸ್ ಆಗೇ ಆಗುತ್ತೆ. ಆದ್ರೆ ಈ ನಟ್ಸ್ ಅಂಡ್ ಬೋರ್ಡ್ಸ್ ಏನು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಏನಿದೆಯೋ ಅದನ್ನ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇಲ್ಲ. ಸೊ ಬಲ್ಕಲ್ಲಿ ಹೋಲ್ಸೇಲ್ ಆಗಿ ನೀವು ಪರ್ಚೇಸ್ ಮಾಡ್ತೀರಾ. ಅಂಥದನ್ನ ನಾವು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿಬಹುದು.
ಹಾಗೇನೆ ಸರ್ವಿಸಸ್ ಅಲ್ಲಿ ಬಂದ್ರೆ, ಇವಾಗ ಸರ್ವಿಸಸ್ ಅಲ್ಲಿ ಬಂದ್ರೆ ನಿಮ್ಗೆ ಎಂಪ್ಲಾಯೀಸ್ ಒಂದು 5 ಜನ ಇರ್ತಾರೆ. 5 ಜನನು ಕೂಡ 5 ಕಡೆನೂ ಕೆಲಸ ಮಾಡ್ತಾರಲ್ವಾ. ಸೊ ಇವತ್ತೊಂದೆರಡು ದಿನ ಇಲ್ಲಿ ವಾರದಲ್ಲಿ, ಅಲ್ಲಿ 2 ದಿನ ಅಲ್ಲಿ ಒಂದೆರಡು ದಿನ ಅಂದ್ರೆ ಯಾಕಂದ್ರೆ ಅವ್ರಿಗೆ ಕಟ್ಟಿಂಗ್ಸ್, ಇವಾಗ ಒಂದು ಮೇಜರ್ ಆಗಿ ಇಂಟೀರಿಯರ್ ಡಿಸೈನಿಂಗ್ಗೆ ಕಟ್ಟಿಂಗ್ಸ್ ಇರುತ್ತೆ. ಸೊ ಈ ಡಿಸೈನ್ ಕಟ್ ಮಾಡೋದಾಗಿರ್ಬೋದು, ಈ ತರ ಒಂದು ಶೇಪ್ ಅಲ್ಲಿ ಮಾಡೋದಾಗಿರ್ಬೋದು, ಅದಕ್ಕೆ 5 ಜನ ಟೆಕ್ನಿಕಲ್ ಕಟರ್ಸ್ ಇರ್ತಾರೆ, ಅಥವಾ ಅವ್ರ ಮೆಷಿನ್ ಹ್ಯಾಂಡಿಂಗ್ ಮಾಡೋರು ಇರ್ತಾರೆ. ಅವ್ರು 5 ಮೆಂಬರ್ಸ್ ಮಾತ್ರ ಬೇಕಾದ್ರೆ ಅವ್ರ 5 ಮೆಂಬರ್ಸ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್. ಸರ್ವಿಸ್ ಏನಾಗ್ತದೆ, ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಅವ್ರು ಅಲ್ದಿರಾ ಈ ಅದರ್ ವರ್ಕ್ ಗಳು ಮಾಡೋರು ಒಂದಿಬ್ರು ಮೂವರು ಇರ್ತಾರೆ. ಸೊ ಒಬ್ಬೊಬ್ರು ಒಂದೊಂದ್ ಕಡೆ ಹಾಕಿರ್ತಾರೆ. ಸೊ ಈ ರೀತಿನೂ ಆಗುತ್ತೆ. ಲೇಬರ್ ಖರ್ಚು. ಸೊ ಹೋಲ್ಸೇಲ್ ಆಗಿ ನೀವೇನ್ ಮಾಡ್ತೀರಾ, ಇವಾಗ ಪೇ ಮಾಡ್ಬೇಕಾದ್ರೆ ಲೇಬರ್ ಕಾಸ್ಟ್ ಪೇ ಮಾಡ್ತೀರಾ. ಲೇಬರ್ ಕಾಸ್ಟ್ ಪೇ ಮಾಡ್ಬೇಕಾದ್ರೆ ಈ ಒಂದು ಮನೆಗೆ ಮಾತ್ರ ಸಪ್ರೇಟ್ ಕಾಸ್ಟ್ ತಗೊಳಪ್ಪ, ಈ ಒಂದ್ ಮನೆಗೆ ಇನ್ನೊಂದು ಕಾಸ್ಟ್ ಆ ರೀತಿ ಪೇ ಮಾಡಕ್ಕಾಗಲ್ಲ. ಬಲ್ಕಲ್ ಪೇ ಮಾಡ್ತೀರಾ ನೀವು ಅವಾಗ. ಸೊ ಬಲ್ಕಲ್ ಪೇ ಮಾಡಿದಾಗ ಏನಾಗುತ್ತೆ, ಮತ್ತೆ ನಿಮ್ ಕಾಸ್ಟ್ ನ ರೆಡ್ಯೂಸ್ ಮಾಡ್ಬೋದು. ಸೊ ಈ ರೀತಿ ನಾವು ಡೈರೆಕ್ಟ್ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್ ನಾವು ಬೈಫರ್ಕೇಶನ್ ಮಾಡ್ಬೋದು. ಹಾಗೇನೆ ನೆಕ್ಸ್ಟ್ ವೇರಿಯಬಿಲಿಟಿ ವಿತ್ ಚೇಂಜಸ್ ಅಂತ ಬರುತ್ತೆ. ಅಕಾರ್ಡಿಂಗ್ ಟು ದೇರ್ ವೇರಿಯಬಿಲಿಟಿ ವಿತ್ ಚೇಂಜಸ್ ಅಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಹಾಗೇನೆ ಸೆಮಿ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ಬೋದು. ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಯಾವುದು, ಒಂದು ಕಂಪನಿಯಲ್ಲಿ ಒಂದಷ್ಟು ಕಾಸ್ಟ್ ಫಿಕ್ಸ್ಡ್ ಆಗಿರುತ್ತೆ. ಯಾವ್ದ್ಯಾವ್ದು ಫಿಕ್ಸ್ಡ್ ಆಗಿರುತ್ತೆ ಅಬ್ಸರ್ವ್ ಮಾಡ್ತು ಅಂದ್ರೆ, ರೆಂಟ್ ವರ್ಷಕ್ಕೆ ಫಿಕ್ಸ್ಡ್, ಆಮೇಲೆ ವೇರಿಯೇಷನ್ ಆಗುತ್ತೆ. ಬಟ್ ತಿಂಗಳು ರೆಂಟ್ ಅಂತೂ ಚೇಂಜಸ್ ಆಗೋದಿಲ್ಲ. ಬಾಡಿಗೆ ನೀವು ಹೆಂಗ್ ಕಟ್ತಿರ್ತಿರೋ ಕಂಪನಿ ಬಾಡಿಗೆ ಒಂದು ಯಾವುದೋ ಒಂದು ಕಂಪನಿಗೆ ಒಂದಿಷ್ಟು ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ವರ್ಗು ರೆಂಟ್ ಫಿಕ್ಸ್ಡ್ ಆಗಿರುತ್ತೆ. ಸೊ ಅದನ್ನ ನಾವು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿಬಹುದು. ಹಾಗೇನೆ ನಿಮ್ಗೆ ಸ್ಯಾಲರಿನೂ ಅಷ್ಟೇ ಮಂತ್ಲಿ ಚೇಂಜ್ ಮಾಡ್ತೀವಾ, ಇಲ್ಲ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಮೇ ಬಿ 1 year ಒನ್ಸ್ ಇನ್ಕ್ರೀಸ್ ಆಗಬಹುದು, ಆಗದೇನೂ ಇರಬಹುದು. ಸೊ ಆದ್ರೆ ಮಂತ್ಲಿ ಅಂತೂ ಇನ್ಕ್ರೀಸಸ್ ಆಗೋ ಚಾನ್ಸಸ್ ಇಲ್ಲ. ಸೊ ಸ್ಯಾಲರಿ ವಿಲ್ ಬಿ ಫಿಕ್ಸ್ಡ್. ಸೊ ಇದೇ ರೀತಿನೇ ಒಂದಷ್ಟು ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಆಗಿರುತ್ತೆ. ಅದನ್ನ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಅಂಡ್ ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವುದು, ಚೇಂಜಸ್ ಆಗ್ತಾ ಇರುತ್ತೆ. ಪ್ರಾಡಕ್ಟ್ ತಿಂಗಳು ಚೇಂಜಸ್ ಆಗುತ್ತೆ. ಇವಾಗ ಈ ವರ್ಷ ನಾನು ಪರ್ಚೇಸ್ ಮಾಡಿದ್ದೆ, ನೆಕ್ಸ್ಟ್ ಇಯರ್ ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಚೇಂಜಸ್ ಆಗ್ತಿದೆ. ಯಾವುದು, ಕಮಿಷನ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು. ಇವಾಗ ಕಮಿಷನ್ ಸೇಲ್ ಪ್ರಮೋಷನ್ ಮಾಡೋದಕ್ಕೆ, ಅಡ್ವರ್ಟೈಸ್ಮೆಂಟ್ಗೆ ನೀವು ಪೇ ಮಾಡ್ತೀರಾ. ಸೊ ಈ ಸರಿ ಪೇ ಮಾಡಿರೋ ಅಮೌಂಟ್ಗೂ ನೆಕ್ಸ್ಟ್ ಟೈಮ್ ಪೇ ಮಾಡೋ ಅಮೌಂಟ್ಗೂ ವೇರಿಯೇಷನ್ಸ್ ಆಗುತ್ತೆ. ಬಿಕಾಸ್ ಆಫ್ ಡಿಪೆಂಡಿಂಗ್ ಆನ್ ದ ಪ್ರೋಮೋ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಕಾಸ್ಟನ್ನು ವೇರಿಯೇಷನ್ಸ್ ಆಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಮಂತ್ಲಿನೂ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅದನ್ನ ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಸೆಮಿ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು, ಸೆಮಿ ವೇರಿಯಬಲ್ ಅಥವಾ ಸೆಮಿ ಫಿಕ್ಸ್ಡ್ ಅಂತ ಹೇಳ್ಬೋದು. ಸೆಮಿ ಅಂದ್ರೆ ಏನು, ಆಫ್ ವೇರಿಯಬಲ್ ಆಫ್ ಫಿಕ್ಸ್ಡ್. ಇದಕ್ಕೆ ಎಕ್ಸಾಂಪಲ್ ಯಾವ್ದನ್ನ ತಗೊಬಹುದು ಅಂದ್ರೆ, ಮುಖ್ಯವಾಗಿ ನಾವು ಡಿಪ್ರಿಸಿಯೇಷನ್ ಮತ್ತೆ ರಿಪೇರ್ಸ್, ಈ ಎರಡನ್ನು ನಾವು ಕನ್ಸಿಡರ್ನ ಮಾಡ್ಬೋದು. ಹೇಗೆ ಇದನ್ನ ಎರಡನ್ನು ಕನ್ಸಿಡರ್ ಮಾಡ್ಬೋದು ಅಂದ್ರೆ, ನೀವು ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಆಗ್ತಿದ್ರೆ ಮಾತ್ರನೇ ನಿಮ್ಗೆ ಡಿಪ್ರಿಸಿಯೇಷನ್ ಆಗಿರ್ಬೋದು ಅಥವಾ ರಿಪೇರ್ಸ್ ಆಗಿರ್ಬೋದು, ಅದ್ರ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವಾಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಆಗ್ತಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂಸೇ ಮಾಡ್ತಿಲ್ಲ ಅಂದ್ರೆ ರಿಪೇರ್ ಕಾಸ್ಟ್ ಎಲ್ಲಿ ಬರುತ್ತೆ. ಸೊ ರಿಪೇರಿಂಗ್ ಆಫ್ ಮೆಷಿನರೀಸ್ ಎಲ್ಲಿ ಬರುತ್ತೆ. ಸೊ ಡಿಪ್ರಿಸಿಯೇಷನ್, ಯುಟಿಲೈಸೇಷನ್ ಆಫ್ ಡಿಪ್ರಿಸಿಯೇಷನ್, ಹೌ ಇಟ್ ಕಮ್ಸ್. ಸೊ ಅಂದ್ರೆ ಸೆಮಿ ಅಂದ್ರೆ ನೀವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಮಾಡ್ತಿಲ್ಲ, ಸ್ಟಾಪ್ ಮಾಡಿದೀರಾ 1 year. ಸೊ ಕಂಪನೀಸ್ ಅಲ್ಲಿ ಶಟ್ ಡೌನ್ ಆಗಿದೆ ಅಂದ್ರೆ, ಸ್ಟಾಪ್ ಮಾಡಿದೀರಾ ಅಂದ್ರೆ ಆ ಒಂದು ಪೀರಿಯಡ್ ಅಲ್ಲಿ ಯಾವ ಒಂದು ರಿಪೇರಿಗಳನ್ನು ಬರೋದಿಲ್ಲ, ಯಾವ ಒಂದು ಮಿಷಿನ್ಸ್ ರಿಪೇರೀಸ್ ಬರೋದಿಲ್ಲ, ರಿಪೇರ್ಸ್ ಕಾಸ್ಟ್ ಅಂತ ಬರೋದಿಲ್ಲ. ಸೊ ಅಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಅದೇ ಒನ್ಸ್ ಇಫ್ ಯು ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ರಿಪೇರ್ ಕಾಸ್ಟ್ ಬರುತ್ತೆ. ಹಾಗೇನೆ ರಿಪೇರ್ ಕಾಸ್ಟ್ ಕೂಡ ವೇರಿಯೇಷನ್ಸ್ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಸೆಮಿ ಫಿಕ್ಸ್ಡ್ ಅಂತ ನಾವು ಕರಿತೀವಿ. ಏನಕ್ಕೆ ಸೆಮಿ ಫಿಕ್ಸ್ಡ್ ಅಂದ್ರೆ, ಇಟ್ ಡಿಪೆಂಡಿಂಗ್ ಆನ್ ದ situations and circumstances, and this depends on the company will running it properly as a manufacturing run ಆಗ್ತಿದ್ಯಾ ಇಲ್ವಾ, ಅದ್ರ ಮೇಲೆ ವೇರಿಯೇಷನ್ಸ್ ಆಗುತ್ತೆ ನಿಮ್ಗೆ. ಅದಕ್ಕೆ ಇದನ್ನ ನಾವು ಡಿಪ್ರಿಸಿಯೇಷನ್, ರಿಪೇರ್ಸ್, ಸಾಮಾನ್ಯವಾಗಿ ಇದನ್ನ ನಾವು ಸೆಮಿ ವೇರಿಯಬಲ್ ಕಾಸ್ಟ್ ಅಂತ ನಾವು ಕರಿತೀವಿ. ಸೆಮಿ ವೇರಿಯಬಲ್ ಅಂದ್ರೆ ಸೆಮಿ ಫಿಕ್ಸ್ಡ್, ಆಫ್ ವೇರಿಯಬಲ್ ಕಾಸ್ಟ್ ಆಗಿದೆ. ನೆಕ್ಸ್ಟ್, ಸೊ ಅನ್ನೋದು ಮುಖ್ಯವಾದ ಮತ್ತೊಂದು ಅಂಶ ಏನು ಅಂದ್ರೆ, ವೆಚ್ಚ ಲೆಕ್ಕಪತ್ರದ ಅಂಶಗಳು ಅಂದ್ರೆ ಏನು,
ವೆಚ್ಚ ಲೆಕ್ಕಪತ್ರದಲ್ಲಿ ಮುಖ್ಯವಾಗಿ ಯಾವುದೇ ಎಲಿಮೆಂಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ವೆಚ್ಚ ಲೆಕ್ಕಪತ್ರ ಅಂದ್ರೆ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಈ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಯಾವ್ಯಾವ್ದು ಎಲಿಮೆಂಟ್ಸ್ಗಳು ಮುಖ್ಯವಾಗಿ ನಾವು ಬಳಸ್ತೀವಿ ಅಂದ್ರೆ, ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡ್ತಂದ್ರೆ ಮೆಟೀರಿಯಲ್ ಬೇಕೇ ಬೇಕು. ಮೆಟೀರಿಯಲ್ ಅಲ್ಲಿ ಮತ್ತೆ ನಿಮ್ಗೆ ಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಮೆಟೀರಿಯಲ್ ಅದು ಹಾಗೆ ಬರ್ತಾ ಇರುತ್ತೆ. ಮೆಟೀರಿಯಲ್ಸ್ ಅಂದ್ರೆ ಬೇರೆ ಏನೂ ಅಲ್ಲ, ರಾ ಮೆಟೀರಿಯಲ್ಸ್. ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಎಷ್ಟು ರಾ ಮೆಟೀರಿಯಲ್ಸ್ ಬೇಕಾಗಿದೆ ಅನ್ನೋದನ್ನ ಖರ್ಚನ್ನ ನಾವು ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಮೆಟೀರಿಯಲ್ ಕೂಡ ಒಂದು ಅಂಶ ಆಗಿರೋದ್ರಿಂದ ಅದನ್ನ ನಾವು ಎಲಿಮೆಂಟ್ಸ್ ಅಂತ ಕರಿಬಹುದು. ಹಾಗೇನೆ ಲೇಬರ್, ಕೆಲ್ಸಗಾರರು ಇಲ್ದಿರಾನೆ ಕೆಲಸ ಆಗಲ್ಲ. ಒಂದು ಕಂಪನಿಯಲ್ಲಿ ಒಂದು ಎಂಪ್ಲಾಯೀಸ್ ಉತ್ಪಾದನೆ ಮಾಡಬೇಕಾದ್ರೆ ಲೇಬರ್ ಚಾರ್ಜಸ್ ಬೇಕೇ ಬೇಕು, ಲೇಬರ್ ಚಾರ್ಜಸ್ ಕೊಡ್ಲೇಬೇಕು. ಸೊ ಲೇಬರ್ಸ್ ಬೇಕೇ ಬೇಕು. ಆದ್ರೆ ಇಲ್ಲಿ ರಿಡಕ್ಷನ್ ಹೇಗ್ ಮಾಡ್ತೀವಿ, ರೆಡ್ಯೂಸ್ ಹೇಗ್ ಮಾಡ್ತೀವಿ ಅಂದ್ರೆ, ಒಂದು ಪ್ರಾಡಕ್ಟ್ ಎಷ್ಟು ಲೇಬರ್ಸ್ ಚಾರ್ಜ್, ಎಷ್ಟು ಲೇಬರ್ಸ್ ಬೇಕಾಗತ್ತೆ, ಮತ್ತೆ ಅವ್ರಿಗೆ ಪೇಮೆಂಟ್ ಯಾವ ರೀತಿ ಮಾಡ್ತೀವಿ, ಅವರ್ಲಿ ಬೇಸ್ ಮೇಲೆ ಮಾಡ್ಬೋದಾ, ಪ್ರಾಡಕ್ಟ್ ಬೇಸ್ ಮೇಲೆ ಮಾಡ್ಬೋದಾ, ಅದು ನೆಕ್ಸ್ಟ್ ಟೆಕ್ನಿಕ್ಗಳು ನೀವು ನೋಡ್ತೀರಾ. ಕಾಸ್ಟ್ ರೆಡ್ಯೂಸ್ ಯಾವ ರೀತಿ ರೆಡ್ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ಲೇಬರ್ ಚಾರ್ಜಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಆದ್ರೆ ಲೇಬರ್ ಬೇಕೇ ಬೇಕಾಗಿರುತ್ತೆ, ಅದು ಒಂದು ಅಂಶ, ಇಂಪಾರ್ಟೆಂಟ್ ಎಲಿಮೆಂಟ್. ಮತ್ತೆ ಇವೆರಡು ಬಿಟ್ರೆ ಮತ್ತೊಂದು ಮುಖ್ಯವಾದ ಅಂಶ ಯಾವುದು ಅಂದ್ರೆ ಓವರ್ ಹೆಡ್ಸ್. ಓವರ್ ಹೆಡ್ಸ್ ಅಂದ್ರೆ ಆಲ್ ವೆರೈಟೀಸ್ ಆಫ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. ಎಲ್ಲಾ ತರದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಲ್ಲಾ ತರದ ಎಕ್ಸ್ಪೆನ್ಸಸ್. ಒಂದು ಪ್ರಾಡಕ್ಷನ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಬೇಕಾದ್ರೆ ಈ ಮೆಟೀರಿಯಲ್, ಲೇಬರ್ ಬಿಟ್ಟು ಇನ್ ಮಿಕ್ಕಿದ ಎಲ್ಲಾ ತರದ ಎಕ್ಸ್ಪೆನ್ಸಸ್ ನ ನಾವು ಅದರ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ಸ್ ಅಂತ ಕರಿತೀವಿ. ಈ ಮೂರು ಮುಖ್ಯ ಅಂಶಗಳು ನಮ್ಗೆ ಬೇಕಾಗಿದೆ ಒಂದು ಲೆಕ್ಕಪತ್ರವನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ. ಅಥವಾ ಲೆಕ್ಕಪತ್ರವನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ವಿತ್ ದ ಹೆಲ್ಪ್ ಆಫ್ ಕಾಸ್ಟ್ ಶೀಟ್ ಅಂತ ಹೇಳ್ಬೋದು. ಕಾಸ್ಟ್ ಶೀಟ್ ಮುಖಾಂತರ ನಾವು ಲೆಕ್ಕಪತ್ರದ ಅಂಶಗಳನ್ನು ಅಥವಾ ಲೆಕ್ಕಪತ್ರದ ಅಂಶಗಳನ್ನ ಬಳಸ್ತೀವಿ. ಅಲ್ಲಿ ನಾವು ಬಳಸಬೇಕಾದ್ರೆ ಮುಖ್ಯವಾಗಿ ಈ ಮೂರು ಅಂಶಗಳು ಅಂದ್ರೆ ಈ ಮೂರು ಎಲಿಮೆಂಟ್ಸ್ ಗಳು ನಮ್ಗೆ ಬೇಕಾಗುತ್ತೆ. ಈ ಮೆಟೀರಿಯಲ್, ಲೇಬರ್ ಮತ್ತೆ ಅದರ್ ಎಕ್ಸ್ಪೆನ್ಸಸ್. ಈ ಮೂರು ಅಲ್ದಿರ ಬೇರೆ ಯಾವ ತರದ ಎಕ್ಸ್ಪೆನ್ಸಸ್, ಒಂದು ಫ್ಯಾಕ್ಟ್ರಿಯಲ್ಲಿ ಬೇರೆ ಎಕ್ಸ್ಪೆನ್ಸಸ್ ನಡೆದಿದ್ಯಾ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕರಿತೀವಿ. ಈ ಓವರ್ ಹೆಡ್ಸ್ ಅಲ್ಲೇನೇನೆ ಸುಮಾರು ಓವರ್ ಹೆಡ್ಸ್ ಬರುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕರಿತೀವಿ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ, ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ. ಯಾಕಂದ್ರೆ ಓವರ್ ಹೆಡ್ಸ್ ಅಲ್ಲಿ ಈ ಮೆಟೀರಿಯಲ್, ಲೇಬರ್ ಇದು ಬಿಟ್ಟು ಇನ್ ಮಿಕ್ಕಿರೋ ತರದ ಎಕ್ಸ್ಪೆನ್ಸಸ್ ನೆಲ್ಲ ನಾವು ಕನ್ಸಿಡರ್ ಮಾಡೋದನ್ನೇ ಓವರ್ ಹೆಡ್ಸ್ ಅಂತ ಕರಿತೀವಲ್ಲ. ಈ ಓವರ್ ಹೆಡ್ಸ್ ಅಲ್ಲಿ ಯಾವ್ಯಾವ ತರದ ಓವರ್ ಹೆಡ್ಸ್ ಅಂದ್ರೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂದ್ರೆ ಫ್ಯಾಕ್ಟ್ರಿ ರೆಂಟ್ ಆಗಿರ್ಬೋದು, ಫ್ಯಾಕ್ಟ್ರಿಯಲ್ಲಿ ಬೇರೆ ಖರ್ಚುಗಳಾಗಿರ್ಬೋದು, ಆಫೀಸ್ ಅಡ್ಮಿನಿಸ್ಟ್ರೇಷನ್, ಆಫೀಸ್ ಸ್ಯಾಲರಿ ಆಗಿರ್ಬೋದು, ಆಫೀಸ್ ಫರ್ನಿಚರ್ ಪರ್ಚೇಸ್ ಮಾಡೋದಾಗಿರ್ಬೋದು, ಆಫೀಸ್ ರೆಂಟ್ ಪೇ ಮಾಡೋದಾಗಿರ್ಬೋದು, ಆಫೀಸಲ್ಲಿ ಯಾವ್ದೋ ಕಮಿಷನ್ ಪೇ ಮಾಡೋದಾಗಿರ್ಬೋದು. ಆಫೀಸಲ್ಲಿ ಆಗುವಂತಹ ಎಕ್ಸ್ಪೆನ್ಸಸ್ ಒಂದು ಪ್ರಾಡಕ್ಟ್ ಗೆ ಬೇಸ್ ಆಯ್ತು ಅಂದ್ರೆ ಅಲ್ಲಿನ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗೇನೇನೆ ಆಫೀಸ್ ಆದ್ಮೇಲೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೆ ಸೇಲ್ ಮಾಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಎಷ್ಟಾಯ್ತು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಯ್ತು. ಸೊ ಪ್ರತಿಯೊಂದನ್ನು ನಾವು ಅಲ್ಲಿ ಕನ್ಸಿಡರ್ ಮಾಡೋದಕ್ಕೆ ನಾವು ಅದನ್ನ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನೀವು ವೆಚ್ಚ ಲೆಕ್ಕಪತ್ರ ಪ್ರಿಪೇರ್ ಮಾಡ್ಬೇಕಾದ್ರೆ ಈ ಮೂರು ಎಲಿಮೆಂಟ್ಸ್ ಅಂದ್ರೆ ಈ ಮೂರು ಅಂಶಗಳು ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಈ ಮೂರು ಅಂಶಗಳೇನೇನೆ ನೀವು ಟೋಟಲ್ ಆಗಿ ಮಾಡ್ತು ಅಂದ್ರೆ ಒಟ್ಟಾರೆ ಒಂದು ಪ್ರಾಡಕ್ಟ್ ಉತ್ಪಾದನೆಯ ವೆಚ್ಚವನ್ನೇ ನಾವು ವೆಚ್ಚ ಲೆಕ್ಕಪತ್ರ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಈ ಒಂದು ಸೆಷನ್ ಅಲ್ಲಿ ನಾವು ವೆಚ್ಚ ಲೆಕ್ಕಪತ್ರದ ಅರ್ಥ ಆಗಿರ್ಬೋದು, ವ್ಯಾಖ್ಯಾನ ಆಗಿರ್ಬೋದು, ಮತ್ತೆ ನಾವು ವೆಚ್ಚ ಲೆಕ್ಕಪತ್ರವನ್ನ ಯಾಕೆ ಉಪಯೋಗಿಸ್ತೀವಿ, ಹಣಕಾಸಿನ ಲೆಕ್ಕಪತ್ರನ ಯಾಕೆ ಉಪಯೋಗಿಸೋದಿಲ್ಲ ಅದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಹಾಗೇನೇನೆ ವೆಚ್ಚ ಲೆಕ್ಕಪತ್ರಕ್ಕೂ ಮತ್ತೆ ಹಣಕಾಸಿನ ಲೆಕ್ಕಪತ್ರಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ನಾವು ನೋಡಿದ್ವಿ. ಹಾಗೇನೇನೆ ವೆಚ್ಚ ಲೆಕ್ಕಪತ್ರದ ಮುಖ್ಯ ಉದ್ದೇಶಗಳೇನಾಗಿದೆ ಮತ್ತೆ ಅದರಿಂದ ನಮಗಾಗುವಂತಹ ಅನುಕೂಲಗಳೇನು ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಹಾಗೇನೆ ಮುಖ್ಯವಾಗಿ ವೆಚ್ಚ ಲೆಕ್ಕಪತ್ರದಲ್ಲಿ ಯಾವ ಒಂದು ಅಂಶಗಳನ್ನ ಇಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಮತ್ತೆ ಒಟ್ಟಾರೆ ಉತ್ಪಾದನೆಯ ಮೊತ್ತವನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಕೂಡ ನಾವು ಗಮನಿಸಿದ್ವಿ. ಅದರಲ್ಲಿ ಮುಖ್ಯ ಅಂಶಗಳು ಯಾವ್ದಂದ್ರೆ, ನಾವು ಮೆಟೀರಿಯಲ್ ವಸ್ತು ಆಗಿರ್ಬೋದು ಅಥವಾ ಲೇಬರ್ ಕಾರ್ಮಿಕರಾಗಿರ್ಬೋದು ಅಥವಾ ಎಕ್ಸ್ಪೆನ್ಸಸ್ ಇತರ ವೆಚ್ಚಗಳು ಅಂತ ನಾವು ಹೇಳ್ಬೋದು. ಈ ಮೂರು ಅಂಶಗಳನ್ನು ಅಥವಾ ಈ ಮೂರು ಎಲಿಮೆಂಟ್ಸ್ ಗಳನ್ನು ನಾವು ಕನ್ಸಿಡರ್ ಮಾಡಿ ಒಂದು ಒಟ್ಟಾರೆ ಉತ್ಪಾದನೆಯ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಅದಕ್ಕೆ ನಾವು ವೆಚ್ಚ ಲೆಕ್ಕಪತ್ರ ಅಂತ ನಾವು
ಕರಿತೀವಿ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಪಾಯಿಂಟ್ಸ್ ನಾವು ನೋಡಿದ್ವಿ. ಬರುವಂತ ಕ್ಲಾಸ್ ನಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಅಂದ್ರೆ ಯಾವ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅನ್ನೋದು ಒಂದು ಉದಾಹರಣೆ ಮೂಲಕ ಆಗಿರ್ಬೋದು ಅಥವಾ ಒಂದು ಪ್ರಾಬ್ಲಮ್ಸ್ ಮೂಲಕ ಆಗಿರ್ಬೋದು ನಾವು ಕಲಿಯೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಸೊ ಅದರಲ್ಲಿ ಪ್ರಾಬ್ಲಮ್ ಅಲ್ಲಿ ಯಾವ ಒಂದು ಎಕ್ಸ್ಪೆನ್ಸಸ್ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಇಷ್ಟು ಎಕ್ಸ್ಪೆನ್ಸಸ್ ಇದ್ದಾಗ ಎಷ್ಟು ಪ್ರೈಸ್ ನ ನಾವು ಫಿಕ್ಸ್ ಮಾಡ್ತೀವಿ, ಕೋಟ್ ಅಂತ ನಾನು ಹೇಳಿದೆ, ಕೊಟೇಶನ್ ಅಂತ ಹೇಳ್ಬೋದು. ಸೊ